ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ನಾವು ಅಭಿಮನ್ಯು 2.0 ಸೀರೀಸ್ನ ಫಿಸಿಕ್ಸ್ನ 3ನೇ ಚಾಪ್ಟರಾದ ಲೈಟ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ಈ ಲೈಟ್ ಚಾಪ್ಟರ್ ನಮಗೆ 2 ಪಾರ್ಟಲ್ಲಿದೆ. ಒಂದು ರಿಫ್ಲೆಕ್ಷನ್ ಮತ್ತು ಇನ್ನೊಂದು ರಿಫ್ರಾಕ್ಷನ್. ಸೊ ಲೈಟ್ ರಿಫ್ಲೆಕ್ಷನ್ ಮತ್ತು ಲೈಟ್ ರಿಫ್ರಾಕ್ಷನ್ನ ಇನ್ ಡೀಟೇಲ್ ಆಗಿ ಈ ಚಾಪ್ಟರಲ್ಲಿ ಸ್ಟಡಿ ಮಾಡೋಣ. ಸೊ ಇಲ್ಲಿ ಮೊದಲಿಗೆ ನಾವು ಲೈಟ್ ರಿಫ್ಲೆಕ್ಷನ್ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಲೈಟ್ ರಿಫ್ರಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮೊದಲಿಗೆ ಇಲ್ಲಿ ಲೈಟ್ ರಿಫ್ಲೆಕ್ಷನ್. ಫಸ್ಟ್ ಆಫ್ ಆಲ್ ಲೈಟ್ ಅಂದ್ರೇನು? ಸೊ ನಮಗೆ ಲೈಟ್ ಅಂತಂದರೆ ಗೊತ್ತಿದೆ, ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ನೋಡಲು ನಮಗೆ ಲೈಟ್ ತುಂಬ ಅವಶ್ಯಕತೆ ಇದ್ದೇ ಇದೆ. ಸೊ ವಿತೌಟ್ ಲೈಟ್ ವಿ ಕೆನ್ ನಾಟ್ ಸಿ ಎನಿಥಿಂಗ್ ಅರೌಂಡ್ ಅಸ್. ಸೊ ಈ ಸುಂದರವಾದ ಪ್ರಪಂಚವನ್ನು ನೋಡಲು ಸಾಧ್ಯ ಆಗ್ತಿರಲಿಲ್ಲ, ರೈಟ್? ಸೊ ಹಾಗೆ ಈ ಲೈಟ್ನ ಅನೇಕ ಅಪ್ಲಿಕೇಶನ್ಸ್ ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತೇವೆ. ಅದು ಹೇಗೆ ಅನ್ನೋದು ಈ ಚಾಪ್ಟರಲ್ಲಿ ನೀವು ತಿಳ್ಕೊತೀರಾ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲಿಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಓದಿದೀವಿ ಅನ್ನೋದು ಒಂದ್ಸತಿ ರೀಕಾಲ್ ಮಾಡೋಣ. ಓಕೆ, ಸೊ ಲಾಸ್ಟ್ ಕ್ಲಾಸ್ ಅನ್ನೋದಕ್ಕಿಂತ ನಾವು ಪ್ರೀವಿಯಸ್ ಲೆಕ್ಚರಲ್ಲಿ 2 ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೇವೆ. ಸೊ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಸಿಟಿ, second chapter magnetic effect of electric current. Magnetic effects of electric current. ಸೊ ಈ ಚಾಪ್ಟರಲ್ಲಿ ಚಾರ್ಜ್ ಎಂದ್ರೇನು, ಪ್ರಾಪರ್ಟೀಸ್ ಆಫ್ ಚಾರ್ಜ್ ಇದೆಲ್ಲ ಡಿಸ್ಕಸ್ ಮಾಡಿದ್ದೇವೆ. ಫ್ಲೋ ಆಫ್ ಚಾರ್ಜಸ್, ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಕರೆಂಟ್ ಅಂತ ಡಿಸ್ಕಸ್ ಮಾಡಿದ್ದೇವೆ. ಹಾಗೆ ಓಮ್ಸ್ ಲಾ ಮತ್ತು ಓಮ್ಸ್ ಲಾ ವೆರಿಫಿಕೇಶನ್, ಗ್ರಾಫಿಕಲ್ ಪ್ರೆಸೆಂಟೇಷನ್, ರೆಸಿಸ್ಟೆನ್ಸ್ ಅಂದ್ರೇನು, ಡಿಪೆಂಡೆನ್ಸ್ ಫ್ಯಾಕ್ಟರ್ಸ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೇನು, ಪ್ಯಾರಲಲ್ ಕಾಂಬಿನೇಷನ್, ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಇದೆಲ್ಲ ಓದಿದ್ದೀವಿ, ರೈಟ್? ಆಮೇಲೆ ಎಲೆಕ್ಟ್ರಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಪವರ್ ಮತ್ತು ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂದರೆ ಹೀಟಿಂಗ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಸಹಿತ ಓದಿದ್ದೇವೆ, ರೈಟ್? ನಾವು ಇನ್ ಡೀಟೇಲ್ ಆಗಿ 4th ಚಾಪ್ಟರಲ್ಲಿ ತಿಳ್ಕೊಂಡಿದ್ದೇವೆ. ಅದಾದಮೇಲೆ ನಾವು 2nd ಚಾಪ್ಟರ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಓದಿದ್ದೇವೆ. ಆ್ಯಕ್ಚುಲಿ ದರ್ ಆರ್ 3 ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಮೊದಲನೇದು ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಸೆಕೆಂಡ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಮೂರನೇದು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದನ್ನು ನಾವು 2nd ಚಾಪ್ಟರ್ಲಿ ಓದಿದ್ದೇವೆ. ಸೊ ಡಿಫ್ರೆಂಟ್ ಶೇಪ್ ಹೇಗಂತಂದರೆ ದ ಕರೆಂಟ್ ಕ್ಯಾರಿಂಗ್ ಸ್ಟ್ರೇಟ್ ವೈರ್ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ನ ಕ್ರಿಯೇಟ್ ಮಾಡುತ್ತೆ, ಮತ್ತು ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಥರ ಡಿಪೆಂಡೆಂಟ್ ಇರುತ್ತೆ ಮತ್ತು ಯಾವ ಪ್ಯಾರಾಮೀಟರ್ ಮೇಲೆ ಡಿಪೆಂಡೆಂಟ್ ಇರುತ್ತೆ ಅಂತ ಓದಿದ್ದೇವೆ. ಸೊ 3 ಶೇಪ್ಸ್ ನಾವು ಓದಿದ್ದೇವೆ. ಫಸ್ಟ್ ಒನ್ ದ ಕರೆಂಟ್ ಕ್ಯಾರಿಂಗ್ ಸ್ಟ್ರೇಟ್ ವೈರ್, ಸೆಕೆಂಡ್ ಒನ್ ಕರೆಂಟ್ ಕ್ಯಾರಿಂಗ್ ಲೂಪ್, ದ ಲಾಸ್ಟ್ ಒನ್ ಕರೆಂಟ್ ಕ್ಯಾರಿಂಗ್ ಸೊಲೆನಾಯ್ಡ್ ಅಂತ ಓದಿದ್ದೇವೆ. ಆಮೇಲೆ ನಮಗೆ DC ಮೋಟಾರ್ ಮತ್ತು AC ಜನರೇಟರ್ ಹಾಗೆ ಡೊಮ್ಯಾಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳ ಬಗ್ಗೆ ಓದಿದ್ದೇವೆ. ಡೊಮ್ಯಾಸ್ಟಿಕ್ ಸರ್ಕ್ಯೂಟ್ಗಳಲ್ಲಿ ಫಸ್ಟ್ ಆಫ್ ಆಲ್ ಬಿಫೋರ್ ದ್ಯಾಟ್ ಇಲ್ಲಿ DC ಮೋಟಾರ್ ಮತ್ತು AC ಜನರೇಟರಲ್ಲಿ ಡೆಫಿನೇಷನ್, ಪ್ರಿನ್ಸಿಪಲ್, ವರ್ಕಿಂಗ್ ಪ್ರಿನ್ಸಿಪಲ್ ಮತ್ತು ಪಾರ್ಟ್ಸ್ ಆಫ್ ದೋಸ್ DC ಮೋಟಾರ್ ಆ್ಯಂಡ್ AC ಜನರೇಟರ್ ಬಗ್ಗೆ ನೀವು ನೋಡ್ಕೋಬೇಕು. ಓಕೆ, ಆಮೇಲೆ ಡೊಮ್ಯಾಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ನೀವು ಮೊದಲನೇದಾಗಿ ಕಲರ್ ಕೋಡಿಂಗ್ ಆಫ್ ಅ ಕರೆಂಟ್ ಕ್ಯಾರಿಂಗ್ ವೈರ್ಸ್ ಅಂದರೆ ಲೈವ್ ವೈರ್, ನ್ಯೂಟ್ರಲ್ ವೈರ್ ಮತ್ತು ಅರ್ತ್ ವೈರ್ ಅನ್ನೋದು ನೀವು ತಿಳ್ಕೋಬೇಕು. ಸೊ ಲೈವ್ ವೈರ್ ಯಾವ ಕಲರ್ ಇರುತ್ತೆ, ನ್ಯೂಟ್ರಲ್ ವೈರ್ ಯಾವ ಕಲರ್ ಇರುತ್ತೆ, ಮತ್ತು ಲಾಸ್ಟ್ ಒನ್ ಅರ್ತ್ ವೈರ್ ಯಾವ ಕಲರ್ ಇರುತ್ತೆ, ಹಾಗೆ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ನ ಈ ವೈರ್ಗಳು ಕ್ಯಾರಿ ಮಾಡುತ್ತೆ ಅನ್ನೋದು. ಸೊ ಮೊದಲನೇದಾಗಿ ಲೈವ್ ವೈರ್, ಇಟ್ ಈಸ್ ಇನ್ ರೆಡ್ ಕಲರ್, ಇಟ್ ಕ್ಯಾರೀಸ್ 220 ವೋಲ್ಟೇಜ್ ಇನ್ ಇಂಡಿಯಾ. ಸೊ ಮತ್ತು ಅರ್ತ್ ಮತ್ತು ಇನ್ನೊಂದು ನ್ಯೂಟ್ರಲ್ ವೈರ್ ಕ್ಯಾರೀಸ್ 0 ಕರೆಂಟ್, 0 ವೋಲ್ಟೇಜ್ ಅಂತಲೇ ಹೇಳ್ಬೋದು. ಕರೆಂಟ್ ಕ್ಯಾರಿ ಮಾಡುತ್ತೆ 0 ವೋಲ್ಟೇಜ್ ಅಂತಲೇ ಹೇಳ್ಬೋದು. ಓಕೆ, ಸೊ ಅದಾದಮೇಲೆ ಫ್ಯೂಸ್ ಬಗ್ಗೆ ಓದಿದ್ದೀವಿ, ರೈಟ್? ಫ್ಯೂಸ್ ಅಂದ್ರೇನು, ಅದು ಯಾವ ಮಟೀರಿಯಲಿಂದ ಮಾಡಲ್ಪಟ್ಟಿದೆ, ಹಾಗೆ ಅದರ ಫಂಕ್ಷನ್ ಏನು, ಇಟ್ ಈಸ್ ಅ ಸೇಫ್ಟಿ ಡಿವೈಸ್, ಅದನ್ನು ಇನ್ ಡೀಟೇಲ್ ಆಗಿ ಓದಿ. ಓಕೆ, ಸೊ ಈ 2 ಚಾಪ್ಟರಿಂದ ನಿಮಗೆ ಟೋಟಲ್ 12 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಲೈಟ್ ರಿಫ್ಲೆಕ್ಷನ್ ಬಗ್ಗೆ ಹೇಳೋದಾದರೆ ನಿಮಗೆ ಟೋಟಲ್ 13 ಮಾರ್ಕ್ಸ್ ಬರುತ್ತೆ. ಅಂದರೆ ನಾಟ್ ಓನ್ಲಿ ಲೈಟ್ ರಿಫ್ಲೆಕ್ಷನ್, ಇಟ್ ಈಸ್ ಟೋಟಲ್ ಲೈಟ್ ಚಾಪ್ಟರ್. ಅಂದರೆ ಲೈಟ್ ರಿಫ್ಲೆಕ್ಷನ್, ಲೈಟ್ ರಿಫ್ರಾಕ್ಷನ್ ಮತ್ತು ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಅಂತ 3 ಪಾರ್ಟ್ಸ್ ಇದೆ. ಬಟ್ ಆ ಲಾಸ್ಟ್ ಒನ್ ದಟ್ ಈಸ್ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ನ ನಾವು 4ನೇ ಚಾಪ್ಟರ್ ಆಗಿ ಓದ್ತೀವಿ. ಬಟ್ ಟು ಬಿ ಹಾನೆಸ್ಟ್, ದಿಸ್ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಇಟ್ ಈಸ್ ಅಂಡರ್ ಅ ಲೈಟ್ ಇಟ್ ಸೆಲ್ಫ್. ಓಕೆ, ತುಂಬ ದೊಡ್ಡ ಚಾಪ್ಟರ್ ಆಗುತ್ತೆ ಅಂತೇಳಿ ಅದನ್ನು 4ನೇ ಚಾಪ್ಟರ್ ಆಗಿ ಏನೋ ಸಪ್ರೇಟ್ ಮಾಡಿದ್ದಾರೆ. ಗಾಟ್ ಇಟ್? ಸೊ ಲಾಸ್ಟ್ ಒನ್ ಸೋರ್ಸಸ್ ಆಫ್ ಎನರ್ಜಿ ಇದೆ, ಇದು CBSE ಅವರಿಗಿಲ್ಲ, ಬಟ್ ಸ್ಟೇಟ್ ಬೋರ್ಡ್ ಅವ್ರಿಗಿದೆ, SSLC.
ಓಕೆ, ಸೊ ನಾವು ಇವತ್ತಿನ ಲೆಸನ್ ಅಲ್ಲಿ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ಓದ್ತೀವಿ. ಫಸ್ಟ್ ಲೈಟ್ ರಿಫ್ಲೆಕ್ಷನ್ ಅಂದ್ರೇನು, ಸೊ ಬಿಫೋರ್ ದ್ಯಾಟ್ ಲೈಟ್ ಅಂದ್ರೇನು ಓಕೆ ತಿಳ್ಕೊಳ್ಳೋಣ. ಆಮೇಲೆ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್, ಲಾಸ್ಟ್ ಒನ್ ಟೈಪ್ಸ್ ಆಫ್ ಇಮೇಜ್. ಈ ವಿಡಿಯೋದಲ್ಲಿ ಈ 3 ಕಾನ್ಸೆಪ್ಟ್ನ ಇನ್ ಡೀಟೇಲ್ ಆಗಿ ಓದಲಿದ್ದೇವೆ. ಓಕೆ, ಬನ್ನಿ ನೋಡೋಣ. ಸೊ ಮೊದಲಿಗೆ ರಿಫ್ಲೆಕ್ಷನ್ ಆಫ್ ಲೈಟ್. ಸೊ ರಿಫ್ಲೆಕ್ಷನ್ ಆಫ್ ಲೈಟ್ ಅನ್ನೋದಕ್ಕಿಂತ ಮುಂಚೆ ನಮಗೆ ಲೈಟ್ ಅಂದ್ರೇನು ಸ್ವಲ್ಪ ಇಂಟ್ರೊಡಕ್ಷನ್ ನೋಡ್ಕೊಳ್ಳೋಣ. ಓಕೆ, ಲೈಟ್, ಈ ಲೈಟ್ ಅಂದ್ರೇನು? ಸೊ ನಾವು ಪ್ರೀವಿಯಸ್ ಕ್ಲಾಸಸಲ್ಲಿ ಓದಿದ ಹಾಗೆ ಲೈಟ್ ಅಂತಂದರೆ ಇಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ ವಿಚ್ ಗಿವ್ಸ್ ಅಸ್ ಅ ಸೆನ್ಸೇಷನ್ ಆಫ್ ಅ ವಿಷನ್. ಈ ಲೈಟ್ ಅನ್ನೋದು ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ನೋಡಲು, ಸುತ್ತಮುತ್ತಲಿನ ಪ್ರಪಂಚನ ನೋಡಲು, ಈ ಸುಂದರವಾದ ಪ್ರಪಂಚನ ನೋಡಲು ನಮಗೆ ಲೈಟ್ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ, ಸಹಾಯ ಮಾಡುತ್ತೆ. ಓಕೆ, ಸೊ ಡೆಫಿನೇಷನ್ ಬರೆಯೋದಾದ್ರೆ ಲೈಟ್ ಈಸ್ ದ form of energy which gives ಅಥವಾ provides ಅಂತಾನೆ ಹೇಳ್ಬೋದು, which gives a sensation of vision to our eyes. ಇದು ಡೆಫಿನೇಷನ್ ಆಯಿತು. ನೀವು ಹೈಯರ್ ಲೆವೆಲ್ಗೆ ಹೋದಂಗೆಲ್ಲ ಈ ಲೈಟ್ ಡೆಫಿನೇಷನ್ ವೇರಿ ಆಗ್ತಾ ಹೋಗುತ್ತೆ. ಫೌಂಡೇಶನ್ಗೆ ಈ ಡೆಫಿನೇಷನ್ ಸಾಕು. ಸೊ +1 +2 ಹೋದಾಗ ಇದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತಲೂ ಕರೀತಾರೆ. ಸೊ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಲ್ಲೂ ಸಹಿತ ಇದನ್ನು ಡಿಫೈನ್ ಮಾಡ್ಬೋದು. ಬಟ್ ನಿಮಗೆ ಫೌಂಡೇಶನ್ ಆಗಿರೋದ್ರಿಂದ ಸೊ ಇದು ಇಷ್ಟು ಬರೆದ್ರೆ ಸಾಕು. ಇಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ ವಿಚ್ ಗಿವ್ಸ್ ಅ ಸೆನ್ಸೇಷನ್ ಆಫ್ ವಿಷನ್ ಟು ಆರ್ ಐಸ್. ಇಷ್ಟೇ. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ದ ಸ್ಪೀಡ್ ಆಫ್ ಲೈಟ್ ಜನರಲಿ ನಾವು ಓದಿರ್ತೀವಿ. ಸ್ಪೀಡ್ ಆಫ್ ಲೈಟ್ ಎಷ್ಟಿರುತ್ತೆ? ಇದನ್ನ ಜನರಲಿ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಸಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸಿಂಬಲಿಕಲಿ ಸಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಅಂತ ಅದೆಷ್ಟಿರುತ್ತೆ ಅಂದರೆ 3 × 10⁸ ಮೀಟರ್ ಪರ್ ಸೆಕೆಂಡ್. ಇದನ್ನೇ ನಾವು ಈ ಥರನೇ ಬರಿಬೋದು, 3 lakhs ಓಕೆ 3 lakhs ಕಿಲೋಮೀಟರ್ ಪರ್ ಸೆಕೆಂಡ್ ಅಂತಲೂ ಬರಿಬೋದು. ಓಕೆ, ಸೊ ಈ ಥರನೂ ಬರಿಬೋದು. ಬಟ್ ಆಲ್ವೇಸ್ ಚೂಸ್ SI ಯೂನಿಟ್. ಓಕೆ, ಇದು ಕಿಲೋಮೀಟರ್ ಅನ್ನೋದು ನಮಗೆ SI ಯೂನಿಟ್ ಅಲ್ಲ. ಓಕೆ, ನಾವು ಸೊ ಸ್ಪೀಡ್ ಆಫ್ ಲೈಟ್ ಆಯಿತು. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಲೈಟ್. ಪ್ರಾಪರ್ಟೀಸ್ ಅಂದರೆ ಇದರ ಗುಣಲಕ್ಷಣಗಳು. ಪ್ರಾಪರ್ಟೀಸ್ ಆಫ್ ಲೈಟ್. ಸೊ ಪ್ರಾಪರ್ಟೀಸ್ ಆಫ್ ಲೈಟ್ ನಾವು ಹೇಳಿದಾಗ ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಲೈಟ್ travels in a straight line. ಇದನ್ನು ನಾವು ರೆಕ್ಟಿಲಿನಿಯರ್ ಪ್ರಾಪಗೇಷನ್ ಆಫ್ ಲೈಟ್ ಪ್ರಾಪರ್ಟಿ ಅಂತ ಹೇಳ್ತೇವೆ. ಈ ಲೈಟ್ ಯಾವಾಗಲೂ ಸ್ಟ್ರೇಟ್ ಲೈನಲ್ಲೇ ಟ್ರಾವೆಲ್ ಆಗ್ತಾ ಇರುತ್ತೆ. ಓಕೆ, ನಮಗೆ ಇಲ್ಲಿ ನೆಕ್ಸ್ಟ್ ಟಾಪಿಕ್ ಬರುತ್ತೆ ಬೆಂಡಿಂಗ್ ಆಫ್ ಲೈಟ್ ಅಂತ ಬರುತ್ತೆ. ಇನ್ನೊಂದು ಟಾಪಿಕ್ ಬರುತ್ತೆ ಎಡ್ಜಸ್ ಅಲ್ಲಿ ಬೆಂಡಿಂಗ್ ಆಗುತ್ತೆ, ಅದನ್ನು ನಾವು ಡೈಫ್ರಾಕ್ಷನ್ ಅಂತ ಕರಿತೀವಿ. ಓಕೆ, ಅವನ್ನೆಲ್ಲ ನಾವು ಫ್ಯೂಚರಲ್ಲಿ ಓದ್ತೀವಿ. ಸದ್ಯಕ್ಕೆ ನಿಮಗೆ ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ, ಲೈಟ್ ಆಲ್ವೇಸ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಪಾತ್. ಸೊ ಅದರಿಂದ ನಾವು ಇದನ್ನ ಒನ್ ಆಫ್ ದ ಪ್ರಾಪರ್ಟಿ ಆಫ್ ಅ ಲೈಟ್ ದಟ್ ಈಸ್ ಎ ರೆಕ್ಟಿಲಿನಿಯರ್ ಪ್ರಾಪಗೇಷನ್ ಆಫ್ ಲೈಟ್ ಅಂತ ಕರಿತೀವಿ. ಓಕೆ, ಸ್ಟ್ರೇಟ್ ಲೈನ್ ಅಂತಂದ್ರೇನು? ಲೈಟ್ ಆಲ್ವೇಸ್ ಟ್ರಾವೆಲ್ಸ್ ಈ ಥರ ಹೋಗುತ್ತಾ. ಓಕೆ, ಅದೇ ಈ ಥರ ಎಲ್ಲ ಹೋಗಲ್ಲ, ಈ ಥರ ಎಲ್ಲ ಹೋಗಲ್ಲ. ಸೊ ದಿಸ್ ಇಸ್ ರೈಟ್ ಅಂಡ್ ದಿಸ್ ಇಸ್ ರಾಂಗ್ ಪಾತ್. ಓಕೆ, ಪಾರ್ಟಿಕಲ್ ನೇಚರ್ ಕನ್ಸಿಡರ್ ಮಾಡಿದಾಗ ಈ ಥರ ಹೋಗುತ್ತಾ. ನಿಮಗೆ ಲೈಟ್ ಈಸ್ ಎ ವೇವ್, ಡ್ಯುಯಲ್ ನೇಚರ್ ಆಫ್ ಅ ಲೈಟ್ ಅಂತ ಬರುತ್ತೆ. ಲೈಟ್ ಆಕ್ಟ್ಸ್ ಆಸ್ ಎ ಪಾರ್ಟಿಕಲ್ ಆಸ್ ವೆಲ್ ಆಸ್ ಎ ವೇವ್. ಸೊ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿರೋದು ಲೈಟ್ ಆಸ್ ಎ ಪಾರ್ಟಿಕಲ್. ಸೊ ಅದರಿಂದ ಇದನ್ನ ರಾಂಗ್ ಅನ್ಕೊಳ್ಳಿ, ಇದನ್ನ ರೈಟ್, ಬಿಕಾಸ್ one of the property that is rectilinear propagation of a light. So first property ಆಯ್ತು. next property reflection of light. ಈ ರಿಫ್ಲೆಕ್ಷನ್ ಆಫ್ ಲೈಟ್ ಅಂದ್ರೇನು?
ದ ಕಮಿಂಗ್ ಬ್ಯಾಕ್ ಆಫ್ ರೇ ಆಫ್ ಲೈಟ್ ಇನ್ ಟು ದ ಸೇಮ್ ಮೀಡಿಯಂ ಆಫ್ಟರ್ ಸ್ಟ್ರೈಕಿಂಗ್ ಬೌಂಡರಿ ವಿಚ್ ಇಸ್ ಸಪರೇಟಿಂಗ್ ಟು ಮೀಡಿಯಾ. ಅಂದರೆ ಒಂದು ಲೈಟ್ ಒಂದು ಬೌಂಡರಿ ಮೇಲೆ ಬಿದ್ದರೆ ಆಮೇಲೆ ರಿಟರ್ನ್ ಬರುತ್ತೆ. ಆ ಫಿನಾಮಿನ ನಾವು ಲೈಟ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಾಪರ್ಟಿ ಆಫ್ ಲೈಟ್. ಓಕೆ, ಆ್ಯಂಡ್ ಮೂರನೇದು ರಿಫ್ರಾಕ್ಷನ್ ಆಫ್ ಲೈಟ್. ಓಕೆ, ಈ ರಿಫ್ರಾಕ್ಷನ್ ಆಫ್ ಲೈಟ್ ಯಾವಾಗ ಆಗುತ್ತೆ ಅಂತಂದ್ರೆ ನಾವು ಟ್ರಾನ್ಸ್ಪರೆಂಟ್ ಮೀಡಿಯಂ ತಗೊಂಡಾಗ. ಟ್ರಾನ್ಸ್ಪರೆಂಟ್ ಮೀಡಿಯಂ ಅಂದ್ರೆ ವಾಟರ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಏರ್ ಆಗಿರ್ಬೋದು. ಈ ಮೀಡಿಯಂ ಅಲ್ಲಿ ಲೈಟ್ ಟ್ರಾವೆಲ್ ಆಗಬೇಕಾದ್ರೆ ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂಗೆ ಟ್ರಾವೆಲ್ ಆಗಬೇಕಾದ್ರೆ ದಿಸ್ ಲೈಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್. ಸ್ಟ್ರೇಟ್ ಹೋಗೋ ಬದಲು ಸ್ವಲ್ಪ ಬೆಂಡ್ ಆಗುತ್ತೆ. ಎಲ್ಲಿ? ಸೆಕೆಂಡ್ ಮೀಡಿಯಂ ಅಲ್ಲಿ. ಇವಾಗ ಸಪೋಸ್ ಏರ್ ಮೀಡಿಯಂ ಅಲ್ಲಿ ಟ್ರಾವೆಲ್ ಆಗ್ತಿದೆ ಅನ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಾಟರ್ ಮೀಡಿಯಂ ಇದೆ. ವಾಟರ್ ಮೀಡಿಯಂ ಅಲ್ಲಿ ಸ್ಟ್ರೇಟ್ ಆಗಿ ಹೋಗಲ್ಲ, ಸ್ವಲ್ಪ ಬೆಂಡ್ ಆಗುತ್ತೆ. ಓಕೆ, ಆ ಬೆಂಡಿಂಗ್ ಆಫ್ ಲೈಟ್ ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಅದು ಯಾಕಾಗುತ್ತೆ ಅನ್ನೋದು ನಾವು ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ಓದ್ತೀವಿ. ಸೊ ದಿಸ್ ಈಸ್ ಒನ್ ಮೋರ್ ಪ್ರಾಪರ್ಟಿ ಆಫ್ ಲೈಟ್. ನೆಕ್ಸ್ಟ್ ಒನ್, ಡಿಸ್ಪರ್ಷನ್ ಆಫ್ ಲೈಟ್. ಓಕೆ, ಡಿಸ್ಪರ್ಷನ್ ಆಫ್ ಲೈಟ್. ಇಲ್ಲೇನಾಗುತ್ತೆ ಅಂದರೆ ವೈಟ್ ಲೈಟ್ ಯಾವಾಗ ಪ್ರಿಸಮ್ ಅಲ್ಲಿ ಟ್ರಾವೆಲ್ ಆಗುತ್ತಲ್ಲ, ಅಲ್ಲಿ ಈ ವೈಟ್ ಲೈಟ್ ಸ್ಪ್ಲಿಟ್ಸ್ ಇಂಟು 7 ಪ್ರಾಮಿನೆಂಟ್ ಕಲರ್. ಆ ಫಿನಾಮಿನನ್ನೇ ನಾವು ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಓಕೆ, ಇದು ಸಹಿತ ಇದೆ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಅಲ್ಲಿದೆ. ಸೊ ಲಾಸ್ಟ್ ಟು ಇದೆ ಇಂಟರ್ಫರೆನ್ಸ್ ಡೈಫ್ರಾಕ್ಷನ್ ಮತ್ತೆ ಪೋಲರೈಸೇಷನ್. ಇಲ್ಲಿ ಪ್ಲೇಸ್ ಇಲ್ಲ, ಎಲ್ಲಿ ಬರುತ್ತೆ? ಪೋಲರೈಸೇಷನ್. ಸೊ 5, 6, 7 ಏನಿದೆಯಲ್ಲ, ಇಂಟರ್ಫರೆನ್ಸ್, ಡೈಫ್ರಾಕ್ಷನ್ ಮತ್ತೆ ಪೋಲರೈಸೇಷನ್, ದೀಸ್ ಆಲ್ಸೋ ಪ್ರಾಪರ್ಟೀಸ್ ಆಫ್ ಅ ಲೈಟ್. ಇಲ್ಲೇನಾಗುತ್ತೆ ಅಂದ್ರೆ ಲೈಟ್ ಆಕ್ಟ್ಸ್ ಆಸ್ ಎ ವೇವ್. ಟೆಲ್ ಹಿಯರ್ ಫೋರ್ತ್ ಒನ್, ಲೈಟ್ ಆಕ್ಟ್ಸ್ ಆಸ್ ಎ ಪಾರ್ಟಿಕಲ್. ಓಕೆ, ಬಟ್ ನಿಮಗೆ ಬೇಕಾಗಿರೋದು ಫಸ್ಟ್ 4. ಈ ನೆಕ್ಸ್ಟ್ 3 ಇದೆಯಲ್ಲ, 5, 6, 7, ದಟ್ ಈಸ್ ಇಂಟರ್ಫರೆನ್ಸ್, ಡೈಫ್ರಾಕ್ಷನ್ ಮತ್ತೆ ಪೋಲರೈಸೇಷನ್. ಇದೆಲ್ಲ ನೀವು 12th ಗ್ರೇಡ್ ಅಲ್ಲಿ ಓದ್ತೀರಾ. ಎಸ್, ಅಫ್ ಕೋರ್ಸ್ ಆಲ್ ದೀಸ್ 7 ಪ್ರಾಪರ್ಟೀಸ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ಸೆಕೆಂಡ್ ಇಯರ್ ಆಲ್ಸೋ. ಬಟ್ ನಮಗೆ 10th ಗ್ರೇಡಿಗೆ ಬೇಕಾಗಿರೋದು 4 ಪ್ರಾಪರ್ಟಿ. ದಟ್ ಈಸ್ ರಿಫ್ಲೆಕ್ಷನ್ ಆಫ್ ಲೈಟ್, ರಿಫ್ರಾಕ್ಷನ್ ಆಫ್ ಲೈಟ್, ರೆಕ್ಟಿಲಿನಿಯರ್ ಪ್ರಾಪಗೇಷನ್ ಆಫ್ ಲೈಟ್. ಲಾಸ್ಟ್ ಒನ್ ದಟ್ ಈಸ್ dispersion of light. ಅರ್ಥ ಆಯ್ತಾ? ಸೊ ಆಲ್ ದೀಸ್ ಆರ್ ಪ್ರಾಪರ್ಟೀಸ್ ಆಫ್ ಅ ಲೈಟ್. ಸೊ ಸದ್ಯಕ್ಕೆ ನಾವು ಫಸ್ಟ್ ಪ್ರಾಪರ್ಟಿನ ಡಿಸ್ಕಸ್ ಮಾಡೋಣ. ದಟ್ ಈಸ್ ಲೈಟ್ ರಿಫ್ಲೆಕ್ಷನ್ ಅಥವಾ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತಲೂ ಹೇಳ್ಬೋದು. ಅರ್ಥ ಆಯ್ತಾ? ಸೊ ಇಲ್ಲಿ ಬನ್ನಿ, ರಿಫ್ಲೆಕ್ಷನ್ ಆಫ್ ಲೈಟ್ ಅಂದ್ರೇನು ತಿಳ್ಕೊಳ್ಳೋಣ. ರಿಫ್ಲೆಕ್ಷನ್ ಆಫ್ ಲೈಟ್ ಇಲ್ಲಿ ಡೆಫಿನೇಷನ್ ಬರೀತಾರೆ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ರಿಫ್ಲೆಕ್ಷನ್ ಆಫ್ ಲೈಟ್, ದ ಕಮಿಂಗ್ ಬ್ಯಾಕ್ ಆಫ್ ray of light after striking a boundary which separates ಟು ಮೀಡಿಯಂ ಅಥವಾ ಮೀಡಿಯಾ ಅಂತಾನು ಬರೀಬೋದು, ಪ್ಲೂರಲ್ ವರ್ಡ್. ಸೊ ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಕಮಿಂಗ್ ಬ್ಯಾಕ್. ಎಷ್ಟನ್ನ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ಇಲ್ಲಿ ನಾವು ಹೇಳ್ತಿರೋದೇನೆಂದ್ರೆ ದ ಕಮಿಂಗ್ ಬ್ಯಾಕ್ ಆಫ್ ರೇ ಆಫ್ ಲೈಟ್ ಆಫ್ಟರ್ ಸ್ಟ್ರೈಕಿಂಗ್ ಅ ಬೌಂಡರಿ ವಿತ್ ಸಪರೇಟಿಂಗ್ ಟು ಮೀಡಿಯಾ. ಟು ಮೀಡಿಯಾ ಅಂತಂದ್ರೆ ಅದು ಒಪೇಕ್ ಆಗಿರ್ಬೋದು, ಟ್ರಾನ್ಸ್ಪರೆಂಟ್ ಆಗಿರ್ಬೋದು, ಅಥವಾ ಟ್ರಾನ್ಸ್ಲೂಸೆಂಟ್ ಆಗಿರ್ಬೋದು. ಯಾವಾಗ ಈ ಬೌಂಡ್ರಿ ಇರುತ್ತಲ್ಲ, ಸಪರೇಟಿಂಗ್ ಟು ಮೀಡಿಯಾ, ಯಾವಾಗ ಲೈಟ್ ಅದನ್ನ ಸ್ಟ್ರೈಕ್ ಆಗುತ್ತಲ್ಲ, ಲೈಟ್ ಏನಾದರೂ ಹಿಂದೆ ಬಂದ್ರೆ ಇನ್ ಟು ದ ಸೇಮ್ ಮೀಡಿಯಂ. ಓಕೆ, ದ ಕಮಿಂಗ್ ಬ್ಯಾಕ್ ಆಫ್ ರೇ ಆಫ್ ಲೈಟ್ ಇನ್ ಟು ದ ಸೇಮ್ ಮೀಡಿಯಂ, ಇಲ್ಲ ನೀವು ಆ್ಯಡ್ ಮಾಡ್ಬೋದು, ಇಂಟು ಸೇಮ್ ಮೀಡಿಯಂ.
into the same medium. This parameter is very important. Light into the same medium after striking a boundary with separating two media. ಓಕೆ, ಸೊ ಇದು ಹೇಗಾಗುತ್ತೆ ಅನ್ನೋದು ನಿಮಗೆ ಸಿಮ್ಯುಲೇಷನ್ ಮೂಲಕ ತೋರಿಸ್ತಾನೆ ನೋಡಿ. ಇಲ್ಲಿ ನಿಮಗೆ ಒಂದು ಲೈಟ್ ರೇ ಇನ್ಸಿಡೆಂಟ್ ಆಗ್ತದೆ. ಓಕೆ, ದಿಸ್ ಬ್ಲಾಕ್ ಕಲರ್ ನೀವು ನೋಡ್ಬೋದು, ಕಾಣಿಸ್ತಿದೆನಾ? ಓಕೆ, ನೀವು ನೋಡ್ಬೋದು ಈ ಬ್ಲಾಕ್ ಕಲರ್ ಏನು ಇಂಡಿಕೇಟ್ ಮಾಡುತ್ತಲ್ಲ, ಕಾಣಿಸ್ತಿದೆನಾ ಲೈಟ್? ಓಕೆ, ಕಾಣಿಸ್ತಿದೆ. ಸೊ ಈ ಬ್ಲಾಕ್ ಕಲರ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಇನ್ಸಿಡೆಂಟ್ ರೇ. ನಾ ಹೇಳ್ತೀನಿ ವಾಟ್ ಈಸ್ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ನಾರ್ಮಲ್, ಓಕೆ, ಆಂಗಲ್ ಆಫ್ ಗ್ಲಾನ್ಸಿಂಗ್, ಆಂಗಲ್ ಆಫ್ ಡಿವಿಯೇಷನ್, ಆಂಗಲ್ ಆಫ್ ಇನ್ಸಿಡೆಂಟ್, ಆಂಗಲ್ ಆಫ್ ರಿಫ್ಲೆಕ್ಷನ್ ಎಲ್ಲಾನು ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ನೀವು ಅರ್ಥ ಮಾಡ್ಕೊಳ್ಳಿ, ಈ ಲೈಟ್ ಏನಿದೆಯಲ್ಲ ಇದು ಬ್ಲಾಕ್ ಕಲರ್, ಇಟ್ ಇಂಡಿಕೇಟ್ಸ್ ಅ ರೇ ಆಫ್ ಲೈಟ್, ಅಂದರೆ ಒಂದೇ ಒಂದು ರೇ. ಯಾಕೆ ನಾವು ಸ್ಟ್ರೇಟ್ ಲೈನ್ ರೆಪ್ರೆಸೆಂಟ್ ಮಾಡಿದೀವಿ? ಯಾಕೆಂದ್ರೆ ರೆಕ್ಟಿಲಿನಿಯರ್ ಪ್ರಾಪಗೇಷನ್ ಆಫ್ ಲೈಟ್ ಒನ್ ಆಫ್ ದ ಪ್ರಾಪರ್ಟಿ, ಇದು ಯಾವಾಗಲೂ ಸ್ಟ್ರೇಟ್ ಲೈನಲ್ಲಿ ಹೋಗುತ್ತೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ನಾನು ಇನ್ಸಿಡೆಂಟ್ ರೇ ತೊಗೊಂಡಿದ್ದೀನಿ. ಇಲ್ಲಿ ನಮಗೆ 2 ಮೀಡಿಯಂ ಇದೆ. ಇದು ಫಸ್ಟ್ ಮೀಡಿಯಂ, ದಿಸ್ ಇಸ್ ಸೆಕೆಂಡ್ ಮೀಡಿಯಂ. ಓಕೆ, ಮೇಲೆ ಇಡೋದು ಫಸ್ಟ್ ಮೀಡಿಯಂ, ಇದು ಸೆಕೆಂಡ್, ಕೆಳಗಡೆ ಇರೋದಲ್ಲ ಸೆಕೆಂಡ್ ಮೀಡಿಯಂ. ಓಕೆ, ಯಾವಾಗ ಈ ಲೈಟ್ ಈ ಬೌಂಡ್ರಿನ ಸ್ಟ್ರೈಕ್ ಆಗುತ್ತೆ, ಬೌಂಡ್ರಿ ಅಂದರೆ ವಿತ್ ಸಪರೇಟಿಂಗ್ 2 ಮೀಡಿಯಾ, ಇದು ರಿಫ್ಲೆಕ್ಟ್ ಬ್ಯಾಕ್ ಆಗ್ತದೆ. ಅಂದರೆ ದಿಸ್ ಈಸ್ ಒನ್ ಮೀಡಿಯಂ ಆ್ಯಂಡ್ ದಿಸ್ ಈಸ್ ಒನ್ ಮೀಡಿಯಂ. ಮೇಲ್ಗಡೆ ಒಂದು ಮೀಡಿಯಂ ಇದೆ, ಕೆಳಗಡೆ ಒಂದು ಮೀಡಿಯಂ ಇದೆ. ಇದು ಬೌನ್ಸ್ ಬ್ಯಾಕ್ ಆಯಿತು, ಇಲ್ಲಿ ಸ್ಟ್ರೈಕ್ ಆದಮೇಲೆ ಮತ್ತೆ ಬಂತು. ಇವಾಗ ಸಪೋಸ್ ನೀವು ಒಂದು ಬಾಲ್ನ ತೊಗೊಂಡು ಗೋಡೆ ಹೊಡೆದ್ರೆ ಮತ್ತೆ ರಿಟರ್ನ್ ಬರುತ್ತಲ್ಲ. ಸೊ ಇಲ್ಲಿ ನೀವು ಇದ್ದಲ್ಲೇ ಬಂದರೆ ಅಥವಾ ನೀವು ಇದ್ದ ಮೀಡಿಯಮಲ್ಲೇ ಬಂದರೆ, ಸಪೋಸ್ ಇಲ್ಲಿ ಒಂದು ರೂಮ್ ಇದೆ. ಓಕೆ, ದಿಸ್ ಇಸ್ ಒನ್ ಮೀಡಿಯಂ ಇಫ್ ಐ ಕನ್ಸಿಡರ್. ಸೊ ಇಲ್ಲಿ ಗೋಡೆ ಇದೆ, ಅದನ್ನು ಸಪರೇಟಿಂಗ್ 2 ಮೀಡಿಯಂ. ಮೀಡಿಯಾ ಅಂದರೆ ಈ ರೂಮಿಂದ ಬೇರೆ ಪ್ರಪಂಚಕ್ಕೆ ನನ್ನ ಸಪರೇಟ್ ಮಾಡ್ತಿದೆ. ಓಕೆ, ಅದೇ ನನ್ನ ಬಾಲ್ ತೊಗೊಂಡು ಅದಕ್ಕೆ ಹೊಡೆದ್ರೆ ಯಾವುದಕ್ಕೆ, ಗೋಡೆಗೆ, ಆ ಬಾಲ್ ರಿಟರ್ನ್ ಬರುತ್ತೆ. ಈ ಮೀಡಿಯಂ ಯಾವುದು? ರೂಮ್ ತಾನೆ. ಓಕೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಒನ್ ಮೀಡಿಯಂ, ಔಟ್ಸೈಡ್ ಯಾವುದು? ಇನ್ನೊಂದು ಮೀಡಿಯಂ. ಆ ಇನ್ನೊಂದು ಮೀಡಿಯಂಗೆ ಹೋಗಲಿಲ್ಲ, ಬಾಲ್ ಏನಾಯಿತು ಮತ್ತೆ ಸೇಮ್ ಮೀಡಿಯಂಗೆ ಬಂತು. ಸೊ ಇದೇ ರೀತಿ ಆ ಬಾಲ್ ಪ್ಲೇಸಲ್ಲಿ ಈ ರೇ ಆಫ್ ಲೈಟ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಗಾಟ್ ಇಟ್? ಸೊ ಇಲ್ಲಿ ರಿಫ್ಲೆಕ್ಟ್ ಬ್ಯಾಕ್ ಇಂಟು ದ ಸೇಮ್ ಮೀಡಿಯಂ. ರಿಫ್ಲೆಕ್ಟ್ ಅಂದರೆ ಕಮಿಂಗ್ ಬ್ಯಾಕ್ ಇಂಟು ದ ಸೇಮ್ ಮೀಡಿಯಂ. ಸೊ ಈ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ರೇ ಇಂಟು ದ ಸೇಮ್ ಮೀಡಿಯಂ, ಈ ಫೆನಾಮಿನನ್ನೇ ನಾವು ಲೈಟ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಗಾಟ್ ಇಟ್? ಓಕೆ, ಬಟ್ ಇಲ್ಲಿ ನೀವು ಕನ್ಸಿಡರ್ ಮಾಡಬೇಕಾದ್ರೆ ದಿಸ್ ಈಸ್ ಇನ್ಸಿಡೆಂಟ್ ರೇ. ನಿಮಗೆ ಇಲ್ಲಿ ಡಾಟೆಡ್ ಲೈನ್ ಕಾಣಿಸ್ತಿದೆಯಲ್ಲ, ಈ ಡಾಟೆಡ್ ಲೈನ್ನ ನಾವು ನಾರ್ಮಲ್ ಅಂತ ಕರಿತೀವಿ. ಯಾಕೆ ನಾರ್ಮಲ್ ಕರಿತೀವಿ ಅಂತಂದರೆ, ವಿತ್ ರೆಸ್ಪೆಕ್ಟ್ ಟು ಸರ್ಫೇಸ್ ವಿತ್ ಸಪರೇಟಿಂಗ್ 2 ಮೀಡಿಯಾ, ಯಾವ ಆ್ಯಂಗಲ್ ಅಲ್ಲಿ ಲೈನ್ ಡ್ರಾ ಆಗಿದೆ? ಪರ್ಪೆಂಡಿಕಲ್ 90 ಡಿಗ್ರಿ ನೋಡ್ಬೋದು. ಸೊ ದಿಸ್ ಈಸ್ ಸಪರೇಟಿಂಗ್ ಮೀಡಿಯಾ. ಓಕೆ, ದಿಸ್ ಈಸ್ ದ ಬೌಂಡ್ರಿ ವಿತ್ ಸಪರೇಟಿಂಗ್ 2 ಮೀಡಿಯಾ ಆ್ಯಂಡ್ ದಿಸ್ ಈಸ್, ಇದು ಪ್ಲಸ್ ಸೈನ್ ಥರ ಕಾಣಿಸ್ತಾನೆ, ಪ್ಲಸ್ ಸೈನ್. ವಾಟ್ ಇಸ್ ದ ಆ್ಯಂಗಲ್? ಇದು ನಾರ್ಮಲ್ ಆಗಿ ಬೌಂಡ್ರಿ ಅನ್ಕೊಳ್ಳಿ, ಇದು ಲೈನ್, ಇದು ನಾರ್ಮಲ್ ಅಂತ ಕರಿತೀನಿ. ವಾಟ್ ಇಸ್ ದ ಆ್ಯಂಗಲ್ ಬಿಟ್ವೀನ್ ದೆಮ್? 90 ಡಿಗ್ರಿ. ಅದರಿಂದ ನಾವು ಆಲ್ ಲೈನ್ನ ನಾವು ನಾರ್ಮಲ್ ಅಂತ ಕರಿತೀವಿ. ಓಕೆ, ನಾವು ಹಾಗೆ ಇಲ್ಲಿ ಸ್ಟ್ರೈಕ್ ಆಗಿ ರಿಟರ್ನ್ ಬೌನ್ಸ್ ಆಗುತ್ತಲ್ಲ, ಆ ಬೌನ್ಸ್ ಆದಂಥ ರೇನೆ ನಾವು ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ. ಓಕೆ, ಸೊ ದ ಇನ್ಸಿಡೆಂಟ್ ರೇ ನಥಿಂಗ್ ಬಟ್ ದ ರೇ ವಿಚ್ ಸ್ಟ್ರೈಕ್ಸ್ ದ ಬೌಂಡರಿ ವಿತ್ ಸಪರೇಟಿಂಗ್ 2 ಮೀಡಿಯಾ. ರಿಫ್ಲೆಕ್ಟೆಡ್ ರೇ ಅಂತಂದರೆ the ray coming back into the same medium after striking the boundary. Normal, which is the perpendicular drawn to the surface which is separating 2 media. ಇಲ್ಲಿ 3 ಟರ್ಮ್ಸ್ ಆಯ್ತಾ. ನೆಕ್ಸ್ಟ್ ಆಂಗಲ್ ಬಗ್ಗೆ 4 ಟರ್ಮ್ಸ್ ಇದೆ. ಒಂದು ಆಂಗಲ್ ಆಫ್ ಇನ್ಸಿಡೆಂಟ್. ಆಂಗಲ್ ಆಫ್ ಇನ್ಸಿಡೆಂಟ್ ಅಂದರೆ ದಿಸ್ ಇಸ್ ನಾರ್ಮಲ್. ಓಕೆ, ದ ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಆ್ಯಂಡ್ ನಾರ್ಮಲ್ ಇಲ್ಲಿ ಗ್ರೀನ್ ಕಲರಲ್ಲಿ ನೀವು ನೋಡ್ಬೋದು. ಈ ಡಾಟೆಡ್ ಲೈನ್ ನಾನು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಈ ಬ್ಲಾಕ್ ಲೈನ್ ನಾನು ಇನ್ಸಿಡೆಂಟ್ ರೇ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ದ ಆಂಗಲ್ ಬಿಟ್ವೀನ್ ನಾರ್ಮಲ್ ಅಂಡ್ ಇನ್ಸಿಡೆಂಟ್ ರೇ ಈಸ್ ಕಾಲ್ಡ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಥವಾ ಇನ್ಸಿಡೆಂಟ್ ಆಂಗಲ್ ಅಂತಲೂ ಕರಿಬಹುದು. ಆಂಗಲ್ ಆಫ್ ರಿಫ್ಲೆಕ್ಷನ್ ಅಥವಾ ರಿಫ್ಲೆಕ್ಟೆಡ್ ಆಂಗಲ್ ಅಂತಲೂ ಹೇಳ್ಬೋದು. ಅದು ಹೇಗೆ ಡಿಫೈನ್ ಮಾಡ್ಬೋದು ಅಂದರೆ, ದಿಸ್ ಈಸ್ ನಾರ್ಮಲ್ ಅಂಡ್ ದಿಸ್ ಈಸ್ ರಿಫ್ಲೆಕ್ಟೆಡ್ ರೇ. ದ ಆಂಗಲ್ ಬಿಟ್ವೀನ್ ದಿಸ್ ನಾರ್ಮಲ್ ಅಂಡ್ ರಿಫ್ಲೆಕ್ಟೆಡ್ ರೇ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಆಂಗಲ್ ಆಫ್ ರಿಫ್ಲೆಕ್ಷನ್. ಅರ್ಥ ಆಯ್ತಾ? ಇನ್ನೊಂದು ಆಂಗಲ್ ಆಫ್ ಗ್ಲಾನ್ಸಿಂಗ್ ಅಂತ ಬರ್ತಾ ಇದೆ. ಆಂಗಲ್ ಆಫ್ ಗ್ಲಾನ್ಸಿಂಗ್ ಅಂತಂದರೆ ಇಲ್ಲಿ ಈ ಕಡೆ ಈ ಮೀಡಿಯಂ ಇದೆಯಲ್ಲ, ಸಪರೇಟಿಂಗ್ ಬೌಂಡ್ರಿ ದಟ್ ಸಪರೇಟಿಂಗ್ 2 ಮೀಡಿಯಂ ಫ್ರಮ್ ದಿಸ್ ಬೌಂಡ್ರಿ ಟು ಇನ್ಸಿಡೆಂಟ್ ರೇ. ದ ಆಂಗಲ್ ಬಿಟ್ವೀನ್ ದ ಬೌಂಡ್ರಿ ವಿತ್ ಸಪರೇಟಿಂಗ್ 2 ಮೀಡಿಯಾ ಆ್ಯಂಡ್ ಇನ್ಸಿಡೆಂಟ್ ರೇ ಈಸ್ ಆಂಗಲ್ ಆಫ್ ಗ್ಲಾನ್ಸಿಂಗ್. ಮತ್ತೆ ಆಂಗಲ್ ಆಫ್ ಡಿವಿಯೇಷನ್ ಅಂತ ಬರುತ್ತೆ, 4ನೇ ಟರ್ಮ್ ವಿತ್ ರೆಸ್ಪೆಕ್ಟ್ ಟು ಆಂಗಲ್ಸ್. ಓಕೆ, ಆಂಗಲ್ ಆಫ್ ಡಿವಿಯೇಷನ್ ಅಂದರೆ ಸಪೋಸ್ ಈ ಇನ್ಸಿಡೆಂಟ್ ಲೈನ್ ಏನಿದೆಯಲ್ಲ, ಇನ್ಸಿಡೆಂಟ್ ರೇ, ಸಪೋಸ್ ಈ ಮೀಡಿಯಂ ಇಲ್ಲ ಅಂದರೆ ಸ್ಟ್ರೇಟ್ ಪಾತಲ್ಲೇ ಟ್ರಾವೆಲ್ ಆಗ್ತಿತ್ತು, ರೈಟ್? ಸೊ ಈ ಪಾತಲ್ಲೇ ಟ್ರಾವೆಲ್ ಆಗ್ತಿತ್ತು, ಈ ಪಾತಲ್ಲಿ. ಬಟ್ ಏನಾಯಿತು,
ಈ ಬೌಂಡ್ರಿಗೆ ಸ್ಟ್ರೈಕ್ ಆಗಿ ಈ ತರ ಬೆಂಡ್ ಆಗಿ ಈ ತರ ಹೋಯ್ತು. ಸೊ ಆಂಗಲ್ ಬಿಟ್ವೀನ್ ದಿಸ್ ಒರಿಜಿನಲ್ ಪಾತ್ ಆಸ್ ವೆಲ್ as ರಿಫ್ಲೆಕ್ಟೆಡ್ ರೇ, ಅಥವಾ ನೀವು ಹೇಳ್ಬೋದು ದ ಆಂಗಲ್ ಬಿಟ್ವೀನ್ ಒರಿಜಿನಲ್ ಪಾತ್ ಆಫ್ ದ ರೇ ಅಂಡ್ ರಿಫ್ಲೆಕ್ಟೆಡ್ ಪಾತ್ ಈಸ್ ಕಾಲ್ಡ್ ಆಂಗಲ್ ಆಫ್ ಡಿವಿಯೇಷನ್. ಎಷ್ಟು ಡಿವೇಟ್ ಆಯ್ತಂತ ನೋಡಿ. ದಿಸ್ ಇಸ್ ಒರಿಜಿನಲ್ ಪಾತ್, ಏನಾಯ್ತು ಇಲ್ಲಿ ರಿಫ್ಲೆಕ್ಟ್ ಆದ್ಮೇಲೆ ಈ ತರ ಬೆಂಡ್ ಆಗಿ ಈ ತರ ಹೋಯ್ತು. ಸೊ ವಾಟ್ ಈಸ್ ದ ಆಂಗಲ್? ಸೊ ದ್ಯಾಟ್ ಆಂಗಲ್ ಈಸ್ ಕಾಲ್ಡ್ ಆಂಗಲ್ ಆಫ್ ಡಿವಿಯೇಷನ್. ಅರ್ಥ ಆಯ್ತಾ? ಟೋಟಲ್ ನಿಮಗೆ 7 ಇಂಪಾರ್ಟೆಂಟ್ ಟರ್ಮ್ಸ್ ಇದೆ. ಸೊ ಈ 7 ಇಂಪಾರ್ಟೆಂಟ್ ಟರ್ಮ್ಸ್ ನೀವು ಸೆಕೆಂಡ್ PU ಕಂಪ್ಲೀಟ್ ಮಾಡೋವರೆಗೂ ನಿಮಗೆ ಈ ಟರ್ಮ್ಸ್ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಅದರಿಂದ ಈ ಟರ್ಮ್ಸ್ನ ಆದಷ್ಟು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಗಾಟ್ ಇಟ್? ಸೊ ಡಯಾಗ್ರಾಮ್ಯಾಟಿಕಲಿ ನಾವು ಹೇಳ್ಬೋದಂದ್ರೆ ಹೇಗೆ ಹೇಳ್ಬೋದು? ಸೊ ಇಲ್ಲಿ ರಿಫ್ಲೆಕ್ಷನ್ ಆಫ್ ಲೈಟ್, ಸೊ ಡೆಫಿನೇಷನ್ ಆಯಿತು. ಓಕೆ, ಡೆಫಿನೇಷನ್ ಆಯಿತು. ಇದನ್ನು ನಾನು ಸಪರೇಟ್ ಇದು ಮೀಡಿಯಂ ಅನ್ಕೋತೀನಿ. ಓಕೆ, ಬೌಂಡ್ರಿ. ಸೊ ದಿಸ್ ಈಸ್ ಅ ಬೌಂಡ್ರಿ ವಿತ್ ಸಪರೇಟಿಂಗ್ 2 ಮೀಡಿಯಂ. ಸೊ ಇಲ್ಲಿ ನಾನು ಮೀಡಿಯಂ 1 ಅಂತ ಹಾಕೋತೀನಿ, ಮೇಲ್ಗಡೆ ಮೀಡಿಯಂ 1, ಕೆಳಗಡೆ ಮೀಡಿಯಂ 2. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೀಡಿಯಂ 1 ಆ್ಯಂಡ್ ಮೀಡಿಯಂ 2 ಹೇಳೋದಕ್ಕಿಂತ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಮಿರರ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಮಿರರ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಕೋಟೆಡ್ ಸರ್ಫೇಸ್ ಅಥವಾ ಸಿಲ್ವರಿಂಗ್ ಅಂತ ಕರೀತಾರೆ. ಸೊ ಈ ಪಾರ್ಟ್ ಏನಿದೆಯಲ್ಲ ಕೋಟೆಡ್ ಸರ್ಫೇಸ್ ಅಂದರೆ ನೀವು ಕನ್ನಡಿ ಇಟ್ಕೊಂಡಾಗ ನೋಡಿ, ಒನ್ ಸೈಡ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಸ್ಮೂತ್ ಇರುತ್ತೆ, ಅದರ್ ಸೈಡ್ ಸ್ಮೂತ್ ಆಗಿರುತ್ತೆ, ಬಟ್ ಏನಾಗಿರುತ್ತೆ ಬಣ್ಣ ಬೆಳೆದಿರ್ತಾರೆ, ಕಪ್ಪು ಬಣ್ಣ ಅಥವಾ ಬೇರೆ ಯಾವುದೋ ಕಲರ್ ಬಣ್ಣ ಬೆಳೆದಿರ್ತಾರೆ. ಅದನ್ನು ನಾವು ಸಿಲ್ವರಿಂಗ್ ಅಂತ ಕರಿತೀವಿ. ಸೊ ನಾವು ನೋಡ್ತೀವಲ್ಲ, ಪ್ರತಿಬಿಂಬ ನೋಡ್ತೀವಲ್ಲ, ಅದನ್ನು ನಾವು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರಿತೀವಿ. ಸೊ ದಿಸ್ ಒನ್ ವಿಲ್ ಬಿ ರಿಫ್ಲೆಕ್ಟಿಂಗ್ ಸರ್ಫೇಸ್. ಓಕೆ, ಸೊ ಬೌಂಡ್ರಿ ಆಯಿತು. ಓಕೆ, ಇಲ್ಲಿ ಕೋಟೆಡ್ ಸರ್ಫೇಸ್, ಈ ಮೇಲ್ಗಡೆ ಇರೋದು, ಓಕೆ, ಈ ಮೇಲ್ಗಡೆ ಇರೋದು ರಿಫ್ಲೆಕ್ಟೆಡ್ ಸರ್ಫೇಸ್. ಇದನ್ನ ಮೀಡಿಯಂ 1 ಅಂದರೆ ಈ ಕನ್ನಡಿ ಮೇಲೆ ಇರೋದೆಲ್ಲ ಮೀಡಿಯಂ 1, ಈ ಕನ್ನಡಿನ ನಾವು ಮೀಡಿಯಂ 2 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಸೊ ಈ ಎಂಟೈರ್ ಪಾರ್ಟ್ ಇಟ್ ಈಸ್ ಎ ಮೀಡಿಯಂ 2. ಇಲ್ಲಿ ಮೇಲ್ಗಡೆ ಇರೋದು ಏರ್ ಮೀಡಿಯಂ, ಸೊ ಅದನ್ನ ಮೀಡಿಯಂ 1 ಅಂತ ಕನ್ಸಿಡರ್ ಮಾಡ್ತೀನಿ. ಈ ಕನ್ನಡಿನ ಮೀಡಿಯಂ 2 ಅಂತ ಕನ್ಸಿಡರ್ ಮಾಡ್ತೀನಿ. ಇವಾಗ ನೋಡೋಣ ಏನಾಗುತ್ತೆ. If I consider this is incident ray, ಇದನ್ನ ನಾನು ಇನ್ಸಿಡೆಂಟ್ ರೇ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ನಾನು ಐ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಒನ್ ಇಲ್ಲಿ ನಾರ್ಮಲ್ನ ಡ್ರಾ ಮಾಡ್ತೀನಿ. ನಾರ್ಮಲ್ ಎಲ್ಲಿ ನಾವು ನಾರ್ಮಲ್ ಡ್ರಾ ಮಾಡಬೇಕು, ಎಲ್ಲಿ ಪಾಯಿಂಟ್ ಆಫ್ ಇನ್ಸಿಡೆಂಟ್ ರೇ, ಎಲ್ಲಿ ನಮಗೆ ರೇ ಸ್ಟ್ರೈಕ್ ಆಗಿರುತ್ತಲ್ಲ ಅಲ್ಲಿ ನಾವು ಪಾಯಿಂಟ್ ಆಫ್ ಇನ್ಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನ ಪಾಯಿಂಟ್ ಆಫ್ ಇನ್ಸಿಡೆಂಟ್ ನಾನು P ಅಂತ ಮೆನ್ಷನ್ ಮಾಡ್ತೀನಿ. ಪಾಯಿಂಟ್ ಆಫ್ ಇನ್ಸಿಡೆಂಟ್. ಈ ಪಾಯಿಂಟ್ ಆಫ್ ಇನ್ಸಿಡೆಂಟ್ ಇಂದನೇ ನಾವು ಒಂದು ನಾರ್ಮಲ್ನ ತಗೋತೀನಿ. ಓಕೆ, ಸೊ ಇದನ್ನ N ಅಂತ ಮೆನ್ಷನ್ ಮಾಡ್ತೀನಿ, ನಾರ್ಮಲ್. ಸೊ ಇಲ್ಲಿ ಇನ್ಸಿಡೆಂಟ್ ರೇ ಆಯಿತು, ಇದು ಪಾಯಿಂಟ್ ಆಫ್ ಇನ್ಸಿಡೆಂಟ್ ರೇ. ಆ ಪಾಯಿಂಟ್ ಆಫ್ ಇನ್ಸಿಡೆಂಟ್ ರೇ ಇಂದ ಒಂದು ನಾರ್ಮಲ್ನ ಡ್ರಾ ಮಾಡಿದ್ದೀನಿ. ಅದನ್ನೇ ನಾವು ಇದನ್ನ ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಕರಿಬಹುದು. ಬಟ್ ನಾವು ಇಲ್ಲಿ ಆಪ್ಟಿಕ್ಸ್ ಅಂದ್ರೆ ಲೈಟ್ ಚಾಪ್ಟರ್ ಅಲ್ಲಿ ಇದನ್ನ ನಾರ್ಮಲ್ ಅಂತ ಕರಿತೀವಿ. ಯಾಕೆ ನಾರ್ಮಲ್ ಅಂತ ಕರಿತೀವಿ? ದ ಆಂಗಲ್ ಬಿಟ್ವೀನ್ ಸರ್ಫೇಸ್ ಅಂಡ್ ದಿಸ್ ಲೈನ್ ಈಸ್ 90 ಡಿಗ್ರಿ. ಸೊ ಅದರಿಂದ 90 ಡಿಗ್ರಿ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ನಾರ್ಮಲ್ ಅಥವಾ ಪರ್ಪೆಂಡಿಕ್ಯುಲರ್ ಅಂತಾನು ಕರಿತೀವಿ. ಓಕೆ, ಸೊ ಆಫ್ಟರ್ ಸ್ಟ್ರೈಕಿಂಗ್ ಆ ಬೌಂಡ್ರಿ, ಇಲ್ಲಿ ಬೌಂಡ್ರಿ ಟಚ್ ಆಯ್ತು ತಾನೆ, ಟಚ್ ಆದ್ಮೇಲೆ ಏನಾಗುತ್ತೆ, ಆಫ್ಟರ್ ಸ್ಟ್ರೈಕಿಂಗ್ ಇಟ್ ವಿಲ್ ರಿಫ್ಲೆಕ್ಟ್. ಓಕೆ, ಇದೇ ತಾನೇ ನಾವು ಫೆನೋಮಿನಾ ಕಲ್ತಿದ್ದು. ಓಕೆ, ಸೊ ಇದನ್ನೇ ನಾವು ರಿಫ್ಲೆಕ್ಟೆಡ್ ರೇ ರೆಪ್ರೆಸೆಂಟೆಡ್ ಬೈ ಆರ್. ಸೊ ಇಲ್ಲಿ ಮೀನಿಂಗ್ ಬರೀತೀನಿ ನಾನು. ಐ ಅಂದ್ರೇನು, ಎನ್ ಅಂತ ಅಂದ್ರೇನು, ಆರ್ ಅಂದ್ರೇನು. ಓಕೆ, ಸೊ ಫಸ್ಟ್ಗೆ
ಐ ಅಂತಂದರೆ ಇನ್ಸಿಡೆಂಟ್ ರೇ, ಐ ಅಂತಂದರೆ ಇನ್ಸಿಡೆಂಟ್ ರೇ. ಎನ್ ಅಂತಂದರೆ ನಾರ್ಮಲ್, ನಾರ್ಮಲ್ ಲೈನ್ ಅಲ್ಲ, ಜಸ್ಟ್ ನಾರ್ಮಲ್. ನಾರ್ಮಲ್ ಲೈನ್ ಅಂದ್ರೆ ಬೇರೆ ಮೀನಿಂಗ್ ಆಗಿಬಿಡುತ್ತೆ. ಓಕೆ, ನಾರ್ಮಲ್. ಸೊ ನೆಕ್ಸ್ಟ್ ಒನ್ ಆರ್, ರಿಫ್ಲೆಕ್ಟೆಡ್ ರೇ, ರಿಫ್ಲೆಕ್ಟೆಡ್ ರೇ. ಓಕೆ, ಇಷ್ಟ ಆಯ್ತಾ? ಸೊ ಇಲ್ಲಿ ನೋಡಿ, ಫಸ್ಟ್ಗೆ ನಾನು ನೋಡೋದಾದ್ರೆ ಇಲ್ಲಿದೆಯಲ್ಲ, ಇಲ್ಲಿ ನಾನು ಇದನ್ನ ಟೀಟಾ ಜಿ ಅಂತ ಕರಿತೀನಿ. ಟೀಟಾ ಜಿ, ಟೀಟಾ ಜಿ ಅಂತಂದ್ರೆ ಆಂಗಲ್ ಆಫ್ ಗ್ಲಾನ್ಸಿಂಗ್, ಆಂಗಲ್ ಆಫ್ ಗ್ಲಾನ್ಸಿಂಗ್, ಆಂಗಲ್ ಆಫ್ ಗ್ಲಾನ್ಸಿಂಗ್. ನೆಕ್ಸ್ಟ್ ಒನ್ ಇಲ್ಲಿ ಬೇರೆ ಕಲರ್ ಚೂಸ್ ಮಾಡ್ತೇನೆ. ಟೀಟಾ ಐ, ಟೀಟಾ ಅಂದ್ರೆ ಆಂಗಲ್. ಓಕೆ, ಟೀಟಾ ಅಂದ್ರೆ ಆಂಗಲ್, ಬಟ್ ಇಲ್ಲಿ ಬೇಸ್ ಏನು ಇಂಡಿಕೇಟ್ ಮಾಡುತ್ತೆ ಅನ್ನೋದು ನೀವು ನೋಡಬೇಕು. ಸೊ ಟೀಟಾ ಐ ಏನು ಇಂಡಿಕೇಟ್ ಮಾಡುತ್ತೆ? ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, ನೆಕ್ಸ್ಟ್ ಒನ್ ಇಲ್ಲಿ ಇದನ್ನ ಟೀಟಾ ಆರ್ ಅಂತ ಕರಿತೀನಿ. ಇಲ್ಲಿ ಬರಿತೀನಿ, ಅಲ್ಲಿ ಸ್ಪೇಸ್ ಇಲ್ಲ, ಇಲ್ಲಿ ಬರಿತೀನಿ. ಟೀಟಾ ಆರ್, ಆಂಗಲ್ ಆಫ್ ರಿಫ್ಲೆಕ್ಷನ್, ಆಂಗಲ್ ಆಫ್ ರಿಫ್ಲೆಕ್ಷನ್. ಇಲ್ಲಿ ನೋಡಿ, ಈ ಆಂಗಲ್. ಓಕೆ, ನೆಕ್ಸ್ಟ್ ಒನ್ ಮಿಕ್ಕಿದ್ದು ಯಾವುದು ನೋಡಿ. ಸಪೋಸ್ ಇಲ್ಲಿ ಏನಾದರೂ ಈ ಬೌಂಡ್ರಿ ಇರಲಿಲ್ಲ ಅಂತಂದ್ರೆ, ಈ ಪಾರ್ಟ್ ಇರಲಿಲ್ಲ ಅಂತಂದ್ರೆ, ಲೈಟ್ ವುಡ್ ಹ್ಯಾವ್ ಟ್ರಾವೆಲ್ಡ್ ಇನ್ ಎ ಸ್ಟ್ರೈಟ್ ಪಾತ್. ಹೌದು ತಾನೆ? ಓಕೆ, ಲೈಟ್ ವುಡ್ ಹ್ಯಾವ್ ಟ್ರಾವೆಲ್ಡ್ ಇನ್ ಎ ಸ್ಟ್ರೈಟ್ ಪಾತ್. ಬಟ್ ಏನಾಗ್ತಿದೆ, ಇದು ಬೌನ್ಸ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಂ, ರೈಟ್? ಸೊ ಈ ತರ ಹೋಗೋ ಬದಲು ರೇ ಆಫ್ ಲೈಟ್ ಈ ತರ ಹೋಗ್ತಿದೆ ಅಂದ್ರೆ, ಈ ಪೊಸಿಷನ್ ಇಂದ ಈ ಪೊಸಿಷನ್ಗೆ ಎಷ್ಟು ಡಿವೇಟ್ ಆಯ್ತು ಅನ್ನೋದು, ಎಷ್ಟು ಆಂಗಲ್ ಡಿವೇಷನ್ ತಗೊಳ್ತು ಅಂತ. ಸೊ ಈ ಪಾರ್ಟ್ನೇ ನಾವು ಟೀಟಾ ಟೋಟಲ್ ಇಲ್ಲಿಂದ ಇಲ್ಲಿಗೆ. ಓಕೆ, ಈ ಪಾರ್ಟ್ನೇ ನಾವು ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ. ಓಕೆ, ಆಂಗಲ್ ಆಫ್ ಡಿವಿಯೇಷನ್. ಸೊ ಇಲ್ಲಿ ಟೀಟಾ ಡಿ, ಆಂಗಲ್ ಆಫ್ ಡಿವಿಯೇಷನ್, ಆಂಗಲ್ ಆಫ್ ಡಿವಿಯೇಷನ್. ಇಷ್ಟ ಆಯ್ತಾ? ಸೊ ಇವಾಗ ನಮಗೆ ನಾರ್ಮಲ್ ಅಂದ್ರೇನು, ಇನ್ಸಿಡೆಂಟ್ ರೇ ಅಂದ್ರೇನು, ರಿಫ್ಲೆಕ್ಟೆಡ್ ರೇ ಅಂದ್ರೂ ಮಿಕ್ಕಿದೆಲ್ಲ ಪಾರ್ಟ್ಸ್ನು ಬರ್ಕೊಳ್ಳೋಣ. ಓಕೆ, ಟರ್ಮ್ಸ್ ಟು ಡಿಫೈನ್. ಸೊ ಫಸ್ಟ್ಗೆ ನಾವು ನೋಡೋದಾದ್ರೆ ಇನ್ಸಿಡೆಂಟ್ ರೇ, ಇನ್ಸಿಡೆಂಟ್ ರೇ, ಇನ್ಸಿಡೆಂಟ್ ರೇ ಏನಂತ ಬರೀಬಹುದು? ದ ರೇ which strikes the boundary, which separating two media, so that we call it as a incident ray. Second one, normal, normal, symbolically capital letter N. ಇಲ್ಲಿ ನೋಡಿ, ಮತ್ತೊಂದು ಸತಿ ಹೇಳ್ತೀನಿ ನೋಡಿ. ಇನ್ಸಿಡೆಂಟ್ ರೇ ನಥಿಂಗ್ ಬಟ್ ದ ರೇ ಆಫ್ ಲೈಟ್ ವಿಚ್ ಸ್ಟ್ರೈಕ್ಸ್ ದ ಬೌಂಡ್ರಿ, ಅಥವಾ ಇನ್ಸಿಡೆಂಟ್ ಆನ್ ದ ಬೌಂಡ್ರಿ ಅಂತಾನು ಬರಿಬಹುದು. ದ ರೇ ಆಫ್ ಲೈಟ್ ಅಂತ ಬರೀಬಹುದು, ದ ರೇ ವಿಚ್ ಸ್ಟ್ರೈಕ್ಸ್ ದ ಬೌಂಡ್ರಿ ಅಂತಾನು ಬರಿಬಹುದು. ಇಲ್ಲಿ ನಾರ್ಮಲ್, ಈ ನಾರ್ಮಲ್ ಅನ್ನೋದೇನು? ದ ಪರ್ಪೆಂಡಿಕ್ಯುಲರ್ ಡ್ರಾನ್, ಪರ್ಪೆಂಡಿಕ್ಯುಲರ್ ಡ್ರಾನ್ ಯಾವುದಕ್ಕೆ? ದ ಸರ್ಫೇಸ್ ವಿಚ್ ಸಪರೇಟಿಂಗ್ ಟು ಮೀಡಿಯಾ. ನೋಡಿ, ಈ ಲೈನ್ ಬಗ್ಗೆ ಮಾತಾಡ್ತಾರೆ, ಗ್ರೀನ್ ಡಾಟೆಡ್ ಲೈನ್. The perpendicular drawn to the surface with separating two media. So illi the perpendicular drawn to the surface ಅಥವಾ ಬೌಂಡ್ರಿ ಅಂತಾನೆ ಹೇಳ್ಬೋದು. ಟು ದ ಬೌಂಡ್ರಿ, ಯಾಕೆಂದ್ರೆ ನಾವು ಬೌಂಡ್ರಿ ಯೂಸ್ ಮಾಡ್ತಿರೋದು ಬೌಂಡ್ರಿ ಅಂತಾನೆ ಯೂಸ್ ಮಾಡೋಣ. ಬೌಂಡ್ರಿ
ವಿತ್ ಸಪರೇಟಿಂಗ್ ಟು ಮೀಡಿಯಾ. ಓಕೆ, ನಾರ್ಮಲ್ ಆಗಿ ಸಪರೇಟಿಂಗ್ ಟು ಮೀಡಿಯಾ ಅಂತ ಗೊತ್ತು, ಬೌಂಡ್ರಿ ಅಂದ್ರೆ ಏನು ಅನ್ನೋದು. ಓಕೆ, ಸೊ ದ ಪರ್ಪೆಂಡಿಕ್ಯುಲರ್ ಡ್ರಾನ್ ಟು ದ ಬೌಂಡ್ರಿ. ನೆಕ್ಸ್ಟ್ ಒನ್, ನೆಕ್ಸ್ಟ್ ಯಾವುದು? ರಿಫ್ಲೆಕ್ಟೆಡ್ ರೇ. ನೆಕ್ಸ್ಟ್ ಒನ್, ರಿಫ್ಲೆಕ್ಟೆಡ್ ರೇ. ರಿಫ್ಲೆಕ್ಟೆಡ್ ರೇ. ಈ ರಿಫ್ಲೆಕ್ಟೆಡ್ ರೇ ಇಲ್ಲಿ ಸ್ಮಾಲ್ ಲೆಟರ್ ಆರ್ ಅಂತ ಯೂಸ್ ಮಾಡ್ತೀವಿ. ಸೊ ಈ ರಿಫ್ಲೆಕ್ಟೆಡ್ ರೇ ಅಂತಂದ್ರೇನು? ದ ರೇ ಆಫ್ ಲೈಟ್, ದ ರೇ ಆಫ್ ಲೈಟ್ which bounce back into the same medium after striking the boundary. ಓಕೆ, ಏನು ಇದರ ಅರ್ಥ? ಇಲ್ಲಿ ಪಿಂಕ್ ಕಲರ್ ಕಾಣಿಸ್ತಿದಿಲ್ಲ ಇಲ್ಲಿ. ಸೊ ಇದನ್ನ ನಾವು ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ. ರಿಫ್ಲೆಕ್ಟೆಡ್ ರೇ ಅಂತ ಅಂದ್ರೆ ದ ರೇ ವಿಚ್ ಬೌನ್ಸ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಂ ಆಫ್ಟರ್ ಸ್ಟ್ರೈಕಿಂಗ್ ದ ಬೌಂಡ್ರಿ ವಿತ್ ಸಪರೇಟಿಂಗ್ ಟು ಮೀಡಿಯಂ. ಗಾಟ್ ಇಟ್? ನಾವ್ ಸೊ ಇಲ್ಲಿ 3 ಟರ್ಮ್ಸ್ ಆಯಿತು. ನೆಕ್ಸ್ಟ್, ಆಂಗಲ್ ಆಫ್ ಗ್ಲಾನ್ಸಿಂಗ್. ನೆಕ್ಸ್ಟ್ ಒನ್, angle of glancing. Angle of glancing. ಇದನ್ನೇ ಥೀಟಾ ಜಿ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಆಂಗಲ್ ಆಫ್ ಗ್ಲಾನ್ಸಿಂಗ್ ಅಂದ್ರೆ, ಸೊ ಇಲ್ಲಿ ಇನ್ಸಿಡೆಂಟ್ ರೇ ಇದೆ. ಓಕೆ, ಇಲ್ಲಿ ಇನ್ಸಿಡೆಂಟ್ ರೇ ಇದೆ, ಇಲ್ಲಿ ಬೌಂಡ್ರಿ ಇದೆ. ಸೊ ಆ ಎರಡರ ಮಧ್ಯೆ ಇರೋ ಆಂಗಲ್ ನಾವು ಆಂಗಲ್ ಆಫ್ ಗ್ಲಾನ್ಸಿಂಗ್ ಅಂತ ಕರಿತೀವಿ. ಸೊ ಅದನ್ನ ಯಾವ ತರ ಡಿಫೈನ್ ಮಾಡ್ಬೋದು? ದ ಆಂಗಲ್ ಬಿಟ್ವೀನ್ the boundary and incident ray. Boundary and incident ray. Got it? Okay, now angle of incidence. Angle of incidence theta I. ಈ angle of incidence ಅಂದ್ರೆ ನೋಡೋಣ. ಸೊ ಇದು incident ray and this is normal. ನೋಡಿ, ಇದು incident ray and this is normal. So angle between incident ray and normal, we are calling it as a angle of incidence. Simple. Angle between incident ray and normal is called angle of incidence. Now next one ನೋಡೋದಾದ್ರೆ, angle of glancing, angle of incidence, angle of reflection. So next, angle of reflection. Angle of reflection. ಇದನ್ನ ಥೀಟಾ ಬೇಸ್ ಆರ್ ಅಂತ ಬರೀತೀನಿ. ಆಂಗಲ್ ಆಫ್ ರಿಫ್ಲೆಕ್ಷನ್ ಇದನ್ನ ಯಾವ ತರ ಬರೀಬಹುದು ನೋಡಿ. This is normal and this is reflected ray. So the angle lies between normal and reflected ray. So simple ಆಗಿ ಹೇಳಬೇಕು ಅಂತಂದ್ರೆ ಈ ಥೀಟಾ ಆರ್ ಅಂತಂದ್ರೆ angle of reflection, the angle between normal and reflected ray. Simple. Okay. The angle between normal and reflected ray. Got it? Now next one. So angle of reflection ಆಯ್ತು. Last one, angle of deviation. Angle of deviation ನೋಡಿ, the angle between
this reflected ray and original path of incident ray. So the angle between original path of the incident ray and reflected ray is called angle of deviation. So next idರಲ್ಲಿ ಬರೀತೀನಿ angle of deviation. Angle of deviation. ಎಷ್ಟು ಡಿವಿಯೇಷನ್ ಆಯಿತು ಅಂತ ಒರಿಜಿನಲ್ ಪಾತಿಂದ ಎಷ್ಟು ಡಿವಿಯೇಷನ್ ಆಯಿತು ಆಂಗಲ್ ಆಫ್ ಡಿವಿಯೇಷನ್ ಅದನ್ನು ನಾನು ಥೀಟಾ ಡಿ ಅಂತ ಬರೀತೀನಿ. ಓಕೆ, ಆಂಗಲ್ ಬಿಟ್ವೀನ್ ಒರಿಜಿನಲ್ ಪಾತ್ ಆಫ್ incident ray and reflected ray. ಇಷ್ಟೇ. ಓಕೆ, ಸೊ ಎಷ್ಟಾಯಿತು ಟೋಟಲ್? ಒಂದು, ಇಲ್ಲೇ ಒಂದಾಯಿತು, ಓಕೆ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಲಾಸ್ಟ್ ಒನ್ 7. ಸೊ ಟೋಟಲ್ 7 ಟರ್ಮ್ಸ್ ಇದೆ ನೋಡಿ. ಓಕೆ, 7 ಟರ್ಮ್ಸ್ ಇದೆ. ನೆಕ್ಸ್ಟ್ ಒನ್ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ಇದಕ್ಕೆ ಆದ ಸ್ವಲ್ಪ ಲಾಸ್ ಇದೆ. ಓಕೆ, 2 ಲಾಸ್ ಇದೆ, 2 ಲಾಸ್ ಆಫ್ ಲೈಟ್ ರಿಫ್ಲೆಕ್ಷನ್. ಓಕೆ, ಸೊ ಇದು ಏನು ಹೇಳುತ್ತೆ ನೋಡೋಣ ಬನ್ನಿ. ಓಕೆ, ಸೊ ಇದೇ ನಾನು ಡಯಾಗ್ರಾಮ್ ಮತ್ತೊಂದು ಸತಿ ಬರೆದ್ರೆ, ಸೇಮ್ ಡಯಾಗ್ರಾಮ್ ಮತ್ತೊಂದು ಸತಿ ಬರೆದ್ರೆ, this is boundary, right? This is boundary with separating 2 media, right? So ಇಲ್ಲಿ ನಾನು ಇನ್ಸಿಡೆಂಟ್ ರೇ ತಗೋತೀನಿ. ಇನ್ಸಿಡೆಂಟ್ ರೇ, this is incident ray I, incident ray I. So ಇಲ್ಲಿ point of incidence, ಇಲ್ಲಿ point of incidence P. ನೆಕ್ಸ್ಟ್ ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇಂದ ನಾವು ಒಂದು ನಾರ್ಮಲ್ ಡ್ರಾ ಮಾಡಬೇಕು. ಸೊ ನಾರ್ಮಲ್ ಅಂದರೆ ಪರ್ಪೆಂಡಿಕ್ಯುಲರ್ ಡ್ರಾನ್ ಟು ದ ಸರ್ಫೇಸ್ ವಿಚ್ ಸಪರೇಟಿಂಗ್ 2 media. Now after drawing normal, what we have to consider? Reflected ray. Reflected ray ಈ ಥರ ಆಯಿತು. ಓಕೆ, now this is reflected ray. ನಾವಿಲ್ಲಿ ನಾವು 2 ಆ್ಯಂಗಲ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ಸೊ ಫಸ್ಟ್ ಒನ್ theta I, second one theta R. ಓಕೆ, ಸೊ ಫಸ್ಟ್ ಲಾ ಏನು ಹೇಳುತ್ತೆ? ಲಾಸ್ ಆಫ್ ರಿಫ್ಲೆಕ್ಷನ್ ಅಲ್ಲಿ ಫಸ್ಟ್ ಲಾ ಏನು ಹೇಳುತ್ತೆ ಅಂತಂದ್ರೆ, ಫಸ್ಟ್ ಲಾ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, the incident ray ಅಂತಂದ್ರೆ ಇದು ನಾರ್ಮಲ್, ಇದು ಓಕೆ. ಇಲ್ಲಿ ಸಿಂಬಲಿಕಲ್ ಎಕ್ಸ್ಪ್ರೆಸ್ ಮಾಡ್ತೀನಿ. ಇನ್ಸಿಡೆಂಟ್ ರೇ, ನಾರ್ಮಲ್ and last one reflected ray. Reflected ray, all are lies on the same plane, on same plane. ಏನಿದ್ರ ಅರ್ಥ? ಈ ಇನ್ಸಿಡೆಂಟ್ ರೇ, ನಾರ್ಮಲ್ ಮತ್ತೆ ರಿಫ್ಲೆಕ್ಟೆಡ್ ರೇ ಅನ್ನೋದು ಲೈಸ್ ಇನ್ ಸೇಮ್ ಪ್ಲೇನ್. ಸೇಮ್ ಪ್ಲೇನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಬೆಳ್ಳೆ ತಗೊಳಕ್ಕೆ, ಸೊ ಫಸ್ಟ್ಗೆ ಇಲ್ಲಿ ಬೌಂಡ್ರಿ ಅಂತ ಅನ್ಕೊಳ್ಳೋಣ. ಓಕೆ, ಇದು ಬೌಂಡ್ರಿ, ಈ ಮಾರ್ಕರ್ ಇದೆಯಲ್ಲ ಇದು ಬೌಂಡ್ರಿ. ಸೊ ಯಾವ ಥರ ಬಿದ್ದಿದೆ? ಈ ಥರ ಬಿದ್ದಿದೆ, ಅಥವಾ ಈ ಥರ ಬಿದ್ದಿದೆ ಅನ್ಕೊಳ್ಳಿ. ಓಕೆ, ಇದು ಇನ್ಸಿಡೆಂಟ್ ರೇ. ರಿಫ್ಲೆಕ್ಟರ್ ಏನಾಗ್ತದೆ? ಈ ಥರ ಬರ್ತಾ ಇದೆ. ನಾರ್ಮಲ್ ಇದ್ರ ಸ್ಟ್ರೈಟ್ ಈ ಥರ ಇದೆ, ರೈಟ್?
So this will be the incident ray. This is the incident ray and this is a normal and this is reflected ray. ಅಂತಂದ್ರೆ ಈ ತರ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ದಿಸ್ ಈಸ್ ಇನ್ಸಿಡೆಂಟ್ ರೇ. ಓಕೆ, ದಿಸ್ ಒನ್ ಈಸ್ ಇನ್ಸಿಡೆಂಟ್ ರೇ. ಪೆನ್ನಿಂದ ತೋರಿಸ್ತೀನಿ. ದಿಸ್ ಈಸ್ ಇನ್ಸಿಡೆಂಟ್ ರೇ, ದಿಸ್ ಈಸ್ ನಾರ್ಮಲ್ ಅಂಡ್ ದಿಸ್ ಈಸ್ ರಿಫ್ಲೆಕ್ಟೆಡ್ ರೇ. ಸೊ ಈ ಮೂರು ಲೈಸ್ ಇನ್ ಎ ಸೇಮ್ ಪ್ಲೇನ್. ಸೇಮ್ ಪ್ಲೇನ್ ಅಂದರೆ ಒಂದು ಕಡೆಯಿಂದ ನೋಡಿದ್ರೆ ಈ ಎಲ್ಲ ಬೆರಳನ್ನ ಒಂದೇ ಲೈನ್ ಅನ್ನಿದೆ. ಸೊ ಇದನ್ನು ನಾವು ಸೇಮ್ ಪ್ಲೇನ್ ಅಂತ ಕರಿತೀವಿ, ರೈಟ್? ಸೊ ಅಡ್ಡದಿಡ್ಡಿ ಈ ಥರ ಇದ್ರೆ ಇದು ನಾಟ್ ಎ ಸೇಮ್ ಪ್ಲೇನ್, ಇಟ್ ಈಸ್ ಅ ಡಿಫ್ರೆಂಟ್ ಪ್ಲೇನ್. ಅರ್ಥ ಮಾಡ್ಕೊಳ್ಳಿ. ಸೊ ಈ ಥರ ಜೋಡಿಸಿದಾಗ ನಿಮಗೆ ಇನ್ಸಿಡೆಂಟ್ ರೇ, ನಾರ್ಮಲ್ ಮತ್ತು ರಿಫ್ಲೆಕ್ಟೆಡ್ ರೇ ಒಂದೇ ಲೈನಲ್ಲಿ ಕಾಣಿಸ್ಬೇಕು. ಅದನ್ನು ನಾವು ಸೇಮ್ ಪ್ಲೇನ್ ಅಂತ ಕರಿತೀವಿ, ರೈಟ್? ಅರ್ಥ ಆಯ್ತಾ? ಸೊ ಇನ್ಸಿಡೆಂಟ್ ರೇ, ನಾರ್ಮಲ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಲೈಸ್ ಇನ್ ದ ಸೇಮ್ ಪ್ಲೇನ್. ನೆಕ್ಸ್ಟ್ ಒನ್, second very important point. Second one, at a point of incidence, at a point of incidence, the angle of incident incidence and angle of reflection are always equal. Always equal. ಏನದರ ಅರ್ಥ? That is theta I equal to theta r. ಇದರ ಅರ್ಥ. ಓಕೆ, ನೋಡಿ ಇನ್ನೊಂದ್ಸತಿ. ಫಸ್ಟ್ ಪಾಯಿಂಟ್, ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ದ ಇನ್ಸಿಡೆಂಟ್ ರೇ, ನಾರ್ಮಲ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಆಲ್ ಆರ್ ಲೈಸ್ ಆನ್ ದ ಸೇಮ್ ಪ್ಲೇನ್. ನೆಕ್ಸ್ಟ್ ಒನ್, ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ದ ಆಂಗಲ್ ಆಫ್ ಇನ್ಸಿಡೆಂಟ್ ಆ್ಯಂಡ್ ಆಂಗಲ್ ಆಫ್ ರಿಫ್ಲೆಕ್ಷನ್ ಆರ್ ಆಲ್ವೇಸ್ ಈಕ್ವಲ್ ಅಂತ ಅರ್ಥ. ಓಕೆ, ಸೊ ದ್ಯಾಟ್ ಇಂಡಿಕೇಟ್ಸ್. ಹೇಗೆ ನೀವು ಇಲ್ಲಿ ನೋಡಿ, ವಾಟ್ ಈಸ್ ದ ಆಂಗಲ್? Right now, light ray falling on the surface ಅಥವಾ ಬೌಂಡ್ರಿ ನಾರ್ಮಲ್ ಅಂದರೆ ಈ ಥರ ಬೀಳ್ತಾ ಇದೆ, ಯಾವುದೇ ಥರ ಆ್ಯಂಗಲ್ ಇಲ್ಲ. ಯಾಕೆ? ಸೊ ಇಲ್ಲಿ ಆ್ಯಂಗಲ್ ಅಂದ ತಕ್ಷಣ, ಫಾರ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ದಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ನಾರ್ಮಲ್ ಆ್ಯಂಡ್ ಇನ್ಸಿಡೆಂಟ್ ರೇ. ಸೊ ನಾರ್ಮಲ್ ಸೇಮ್ ಲೈನ್, ಇನ್ಸಿಡೆಂಟ್ ಟು ರೇ ಸೇಮ್ ಲೈನ್, ಅಂದರೆ ಒಂದ್ರ ಮೇಲೆ ಒಂದಿದೆ. ಸೊ ದೆರ್ ಈಸ್ ನೋ ಆ್ಯಂಗಲ್ ಬಿಟ್ವೀನ್ ದೆಮ್, ರೈಟ್? ಸೊ ದಟ್ ಈಸ್ ದ ಝೀರೋ. ಸೊ ನಾವು ಇಫ್ ಐ increase, ನೋಡಿ, with respect to normal, left hand side ಗೆ incident ray 13.7 degree ವಾಲ್ತು, ರಿಫ್ಲೆಕ್ಟೆಡ್ ರೇ 13.7 ಡಿಗ್ರಿನೇ ಇದೆ. ಇನ್ಕ್ರೀಸ್ ಮಾಡ್ತೇನೆ, 45. ಇನ್ಸಿಡೆಂಟ್ ಆಂಗಲ್ 45 ಡಿಗ್ರಿ ಇದೆ, ರಿಫ್ಲೆಕ್ಟೆಡ್ ಆಂಗಲ್ 45 ಡಿಗ್ರಿ ಇದೆ. ಏನು ಹೇಳುತ್ತೆ? ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್. ಹಾಗೆ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ, 61.2. ಆಂಗಲ್ ಆಫ್ ಇನ್ಸಿಡೆನ್ಸ್ ಗ್ರೀನ್ ಕಲರ್ ಅಲ್ಲಿದೆ, ದಾಟ್ ಈಸ್ 61.2 ಡಿಗ್ರಿ. ಇಲ್ಲಿ ಆಂಗಲ್ ಆಫ್ ರಿಫ್ಲೆಕ್ಷನ್ ಇಟ್ ಈಸ್ 61.2 ಡಿಗ್ರೀಸ್. ಅಂದ್ರೆ ಏನು ಇಂಡಿಕೇಟ್ ಮಾಡುತ್ತೆ? ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಇನ್ನೊಂದ್ಸತಿ ಇನ್ನೊಂದು ಎಕ್ಸಾಂಪಲ್ ತಗೋಣ ಬೇಕಿದ್ರೆ, 72.5 ಇಲ್ಲೆಷ್ಟಿದೆ? 72.5 ಡಿಗ್ರೀಸ್ ಇದೆ. ಓಕೆ, ಮತ್ತೆ ಲಾಸ್ಟ್ಗೆ 90 ಡಿಗ್ರಿ ಇರ್ತೀನಿ. ನೋಡಿ, ದಿಸ್ ಈಸ್ ಇನ್ಸಿಡೆಂಟ್ ರೇ. ಓಕೆ, ದಿಸ್ ಈಸ್ ಇನ್ಸಿಡೆಂಟ್ ರೇ. ಇಲ್ಲಿ ರಿಫ್ಲೆಕ್ಟೆಡ್ ರೇ ಏನಾಗಿದೆ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್? ಇಲ್ಲಿ ನೋಡಿ, 0 ಇತ್ತು, 10, 30, 40, 50, 60, 70, 80, 90. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ 90. ಸೊ ಇದು ರಿಫ್ಲೆಕ್ಟ್ ಬ್ಯಾಕ್ ಆಗ್ತಿದೆ ಇಂಟು ದ ಸೇಮ್ ಮೀಡಿಯಂ. ಸೇಮ್ ಮೀಡಿಯಂ ಅಂದರೆ ಸೇಮ್ ಮೀಡಿಯಂ ಇದೆ ತಾನೆ. ಸೊ ಇಲ್ಲಿ ಎಷ್ಟಾಗುತ್ತೆ? 10, 30, 40, 50, 60, 70, 80, 90 ಡಿಗ್ರಿ. ಸೊ ಆಂಗಲ್ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ಆಂಗಲ್ ಆಫ್ ರಿಫ್ಲೆಕ್ಷನ್ ಮತ್ತು ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆಲ್ವೇಸ್ ಈಕ್ವಲ್. ದರ್ ಇಸ್ ನೋ ಚೇಂಜ್. ಸೊ ದೀಸ್ ಟು very important points you have to remember as a laws of reflection. Got it? Now back to slide. So types of reflection, ಎಷ್ಟು types of reflection ನೋಡ್ಬೋದು? ಜನರಲಿ ನಮಗೆ 2 types ಇದೆ. ಒಂದು ರೆಗ್ಯುಲರ್ ರಿಫ್ಲೆಕ್ಷನ್, ಇನ್ನೊಂದು ಇರೆಗ್ಯುಲರ್ ರಿಫ್ಲೆಕ್ಷನ್. ಇರೆಗ್ಯುಲರ್ ರಿಫ್ಲೆಕ್ಷನ್.
ಏನಿದ್ರ ಅರ್ಥ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ಟೈಪ್ಸ್ ಆಫ್ ರಿಫ್ಲೆಕ್ಷನ್ ಅಲ್ಲಿ ಫಸ್ಟ್ ಒನ್, ಇಟ್ ಈಸ್ ಎ ರೆಗ್ಯುಲರ್ ರಿಫ್ಲೆಕ್ಷನ್. ಈ ರೆಗ್ಯುಲರ್ ರಿಫ್ಲೆಕ್ಷನ್ ಅಲ್ಲಿ ಎಲ್ಲಿ ಆಗುತ್ತೆ ಅಂತಂದ್ರೆ ಸ್ಮೂತ್ ಸರ್ಫೇಸಸ್. ರೆಗ್ಯುಲರ್ ರಿಫ್ಲೆಕ್ಷನ್ ಹ್ಯಾಪನ್ಸ್ ಇನ್ ಸ್ಮೂತ್ ಸರ್ಫೇಸಸ್. ಡೆಫಿನೇಷನ್ ಏನು ಬೇಕಾಗಿಲ್ಲ, ಅರ್ಥ ಮಾಡ್ಕೋಬೇಕು. ಓಕೆ, ದಿಸ್ ಇಸ್ ಆನ್ ಸ್ಮೂತ್ ಸರ್ಫೇಸಸ್. ಸ್ಮೂತ್ ಸರ್ಫೇಸಸ್ ಹೇಗೆ? ಫಾರ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ this is a boundary, okay, boundary. If I consider beam of light, okay, it is a beam of light, not a ray of light. If I consider beam of light, beam of light, ಸೊ ಎಲ್ಲದಕ್ಕೂ ನಾರ್ಮಲ್ ಬರುತ್ತೆ. ಸೊ ಎಲ್ಲದಕ್ಕೂ ನಾರ್ಮಲ್ ಬರೆಯೋಕ್ಕಾಗಲ್ಲ, ಬರೆದ್ರೆ ಏನಾಗುತ್ತೆ, ಅಸಹ್ಯ ಕಾಣಿಸುತ್ತೆ. ಸೊ ಅದಕ್ಕೆ ಈ ಡಾಟ್ ಇಡ್ತೀನಿ, ಅಂದರೆ ದಟ್ ಇಂಡಿಕೇಟ್ಸ್ ಅ ನಾರ್ಮಲ್ ಆ್ಯಂಡ್ ದಟ್ ಈಸ್ ಆಲ್ಸೋ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಓಕೆ, ದಿಸ್ ಇಸ್ ಆಲ್ಸೋ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ದಿಸ್ ಇಸ್ ಆಲ್ಸೋ ಪಾಯಿಂಟ್ ಆಫ್ ದಿಸ್ ಇಸ್ ಆಲ್ಸೋ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ನಾವು ಇವಾಗ ನಾವು ರಿಫ್ಲೆಕ್ಟೆಡ್ ರೇಟ್ ಡ್ರಾ ಮಾಡೋಣ. ಈ ಥರ. ಸೊ ಫಸ್ಟ್ಗೆ ನಾವು ಇಲ್ಲಿ ಬೀಮ್ ಆಫ್ ಇನ್ಸಿಡೆಂಟ್ ರೇ, ಓಕೆ, ಇದೇನದು ಬೀಮ್ ಆಫ್ IR ಅಂತ ಬರೀತೀನಿ, ಇನ್ಸಿಡೆಂಟ್ ರೇ. ಓಕೆ, ಇದು ಬೀಮ್ ಆಫ್ ರಿಫ್ಲೆಕ್ಟೆಡ್ ರೇಸ್, RR, ರಿಫ್ಲೆಕ್ಟೆಡ್ ರೇಸ್. ನೀವು ನೋಡಿ, ಇನ್ಸಿಡೆಂಟ್ ಬೀಮ್ ಪ್ಯಾರಲಲ್ ಆಗಿದೆ, ಹಾಗೆ ರಿಫ್ಲೆಕ್ಟೆಡ್ ಬೀಮ್ ಸಹಿತ ಪ್ಯಾರಲಲ್ ಆಗಿದೆ, ರೈಟ್? ಸೊ ನೋಡಿ, ಸೇಮ್ ಡಿಸ್ಟೆನ್ಸ್ ಇನ್ ದ ಸೇಮ್ ಡೈರೆಕ್ಷನ್. ಸೊ ಪ್ಯಾರಲಲ್ ಬೀಮ್ ನಮ್ಗೆ ಸಿಗ್ತದೆ ಎಲ್ಲಿ? ಯಾವಾಗ ರಿಫ್ಲೆಕ್ಷನ್ ಸ್ಮೂತ್ ಸರ್ಫೇಸ್ ಮೇಲೆ ಆಗುತ್ತೆ, ಅದನ್ನು ನಾವು ರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಹಾಗಿತ್ತಂದ್ರೆ ಇನ್ನೊಂದು ಟೈಪ್ ಯಾವುದು? ಇನ್ನೊಂದು ಟೈಪ್ 2, ಇರೆಗ್ಯುಲರ್ ರಿಫ್ಲೆಕ್ಷನ್. ಇರೆಗ್ಯುಲರ್ ರಿಫ್ಲೆಕ್ಷನ್, ಈ ಇರೆಗ್ಯುಲರ್ ರಿಫ್ಲೆಕ್ಷನ್ ಅಂದ್ರೇನು? ಇದು ರಫ್ ಸರ್ಫೇಸ್ ಮೇಲೆ ಆಗುತ್ತೆ, ರಫ್ ಸರ್ಫೇಸಸ್ ಮೇಲೆ ಆಗುತ್ತೆ. ರಫ್ ಸರ್ಫೇಸಸ್. ಓಕೆ, ಇಲ್ಲೂ ಸಹಿತ ಸೇಮ್ ಡಯಾಗ್ರಾಮ್ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಇದು ಕೋಟೆಡ್ ಸರ್ಫೇಸ್, ಇಲ್ಲಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ನ ತಗೋತೀನಿ. ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಫಸ್ಟ್ ಇನ್ಸಿಡೆಂಟ್ ರೇ ತಗೋತೀನಿ. ಸೊ ಫಸ್ಟ್ ಇನ್ಸಿಡೆಂಟ್ ರೇ, ಸೆಕೆಂಡ್ ಇನ್ಸಿಡೆಂಟ್ ರೇ, ಸೆಕೆಂಡ್ ಇನ್ಸಿಡೆಂಟ್ ರೇ, ಥರ್ಡ್ ಇನ್ಸಿಡೆಂಟ್ ರೇ. ಓಕೆ, ಇಲ್ಲಿ ಪ್ಯಾರಲಲ್ ಬೀಮ್ ಇದೆ. ಸೊ ಇಲ್ಲಿಂದ ಪಾಯಿಂಟ್ ಆಫ್ ಇನ್ಸಿಡೆಂಟ್ನಿಂದ ರಿಫ್ಲೆಕ್ಟೆಡ್ ರೇಸ್ನು ಕನ್ಸಿಡರ್ ಮಾಡೋಣ. ಸೊ ಇವಾಗ ರಿಫ್ಲೆಕ್ಟೆಡ್ ರೇಸ್ ಕನ್ಸಿಡರ್ ಮಾಡಿದ್ರೆ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಇದೇನಿದು ಸ್ಮೂತ್ ಸರ್ಫೇಸ್ ಅಲ್ಲ, ರಫ್ ಸರ್ಫೇಸ್ ತಾನೆ. ನೋಡಿ, ಜಿಗ್ಜ್ಯಾಗ್ ಕಾಣಿಸ್ತಾ ಇದೆ. ಸೊ ಜಿಗ್ಜ್ಯಾಗ್ ಇಂಡಿಕೇಟ್ಸ್ ರಫ್ ಸರ್ಫೇಸ್. ಒಂದು ಈ ಕಡೆ ಹೋಗುತ್ತೆ, ಇನ್ನೊಂದು ಈ ಕಡೆ ಹೋಗುತ್ತೆ, ಇನ್ನೊಂದು ಈ ಕಡೆ ಹೋಗುತ್ತೆ. ನೋಡಿ, ಇದು ಇನ್ಸಿಡೆಂಟ್ ಬೀಮ್. ಓಕೆ, ಸೊ ಶಾರ್ಟ್ ಆಗಿ ಇನ್ಸಿಡೆಂಟ್ ರೇಸ್ ಅಂತ ಕರಿತೀನಿ, ಬೀಮ್ ಆಫ್ ಇನ್ಸಿಡೆಂಟ್ ರೇಸ್. ದೀಸ್ ಆರ್ ರಿಫ್ಲೆಕ್ಟೆಡ್ ರೇಸ್, ಬೀಮ್ ಆಫ್ ರಿಫ್ಲೆಕ್ಟೆಡ್ ರೇಸ್. ನೋಡಿ, ಇಲ್ಲಿ ಬೀಮ್ ಆಫ್ ರಿಫ್ಲೆಕ್ಟೆಡ್ ರೇಸ್ ಪ್ಯಾರಲಲ್ ಆಗಿದೆ, ಬಟ್ ಬೀಮ್ ಆಫ್ ರಿಫ್ಲೆಕ್ಟೆಡ್ ರೇಸ್ ಇನ್ ಕೇಸ್ ಆಫ್ ಇರೆಗ್ಯುಲರ್ ಸರ್ಫೇಸ್, ಓಕೆ, ಅಂದರೆ ರಫ್ ಸರ್ಫೇಸ್ ಮೇಲೆ ಇಲ್ಲಿ ರಿಫ್ಲೆಕ್ಟೆಡ್ ರೇಸ್ ಪ್ಯಾರಲಲ್ ಆಗಿಲ್ಲ. ಸೊ ಹೆನ್ಸ್ ಯು ಕ್ಯಾನ್ ಡಿಫ್ರೆನ್ಶಿಯೇಟ್ ದಿಸ್ ಇಸ್ ಅ ರೆಗ್ಯುಲರ್ ರಿಫ್ಲೆಕ್ಷನ್ ಆ್ಯಂಡ್ ದಿಸ್ ಇಸ್ ಎ ರೆಗ್ಯುಲರ್ ರಿಫ್ಲೆಕ್ಷನ್ ಬೇಸ್ಡ್ ಆನ್ ರಿಫ್ಲೆಕ್ಟೆಡ್ ಬೀಮ್. ಇವಾಗ ರಿಫ್ಲೆಕ್ಟೆಡ್ ಬೀಮ್ ಏನಾದರೂ ಪ್ಯಾರಲಲ್ ಆಗಿದ್ದರೆ ಅದನ್ನು ನಾವು ರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಅದೇ ರಿಫ್ಲೆಕ್ಟೆಡ್ ಬೀಮ್ ನಾಟ್ ಪ್ಯಾರಲಲ್ ಆಗಿದ್ದರೆ ಅದನ್ನು
ಇರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ನಾವು ಸುತ್ತಮುತ್ತ ನೋಡೋದೆಲ್ಲ ಆಲ್ಮೋಸ್ಟ್ 99% ಇಟ್ ಈಸ್ ಎ ಇರೆಗ್ಯುಲರ್ ರಿಫ್ಲೆಕ್ಷನ್. ಯಾಕಂದ್ರೆ ನಮ್ಮ ಸುತ್ತಮುತ್ತಲಿರುವುದು ಯಾವುದೇ ಕಂಪ್ಲೀಟ್ಲಿ ಸ್ಮೂತ್ ಇಲ್ಲ, ರೈಟ್? ಸೊ ಅಲ್ಲಿ ರಫ್ ಸರ್ಫೇಸಸ್ ಇರುತ್ತೆ. ಸೊ ಅದರಿಂದ ನಾವು ಇದನ್ನ ಇರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಆಗೋದು ಅದು ಇರೆಗ್ಯುಲರ್ ರಿಫ್ಲೆಕ್ಷನ್. ಗಾಟ್ ಇಟ್? ಅಂಡ್ these laws of reflection, this is very important, okay? You have to note it down. Note, law of reflection are valid for all the surfaces or the surfaces that may be smooth or rough or curved. Plain mirror ಆಗಿರ್ಬೋದು ಅಥವಾ ರಫ್ ಸರ್ಫೇಸ್ ಆಗಿರ್ಬೋದು, ಕರ್ವ್ಡ್ ಸರ್ಫೇಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರಲಿ, the laws of reflection is still valid. ಓಕೆ, ಇದು ಎಲ್ಲಾ ಸರ್ಫೇಸಸ್ಗೂ ವ್ಯಾಲಿಡ್ ಇದ್ದೇ ಇರುತ್ತೆ. ಯಾವುದು? ಲಾಸ್ ಆಫ್ ರಿಫ್ಲೆಕ್ಷನ್. ಗಾಟ್ ಇಟ್? ಸೊ ನೆಕ್ಸ್ಟ್ ಒನ್, ಆಬ್ಜೆಕ್ಟ್ ಅಂಡ್ ಇಮೇಜ್. ಈ ಆಬ್ಜೆಕ್ಟ್ ಅಂದ್ರೆ ಏನು ಮತ್ತೆ ಇಮೇಜ್ ಅಂದ್ರೆ ಏನು? ಸೊ ಇದರಲ್ಲಿ ನಾನು ಫಸ್ಟ್ ಡೆಫಿನೇಷನ್ ಬರೆದಿನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ಗೆ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ which gives ray of light, rays of light. ಓಕೆ, ಹಾಗಿತ್ತಂದ್ರೆ ಇಮೇಜ್ ಅಂದ್ರೆ ಏನು? ಇಮೇಜ್ ಇಲ್ಲಿ ನಮಗೆ ಎರಡು ಡೆಫಿನೇಷನ್ ಇದೆ. ಓಕೆ, ಒನ್ ಡೆಫಿನೇಷನ್, ಇಟ್ ಈಸ್ ಆನ್ actual presentation of ಅಥವಾ representation of actual representation of an object. ಈ ತರನು ಹೇಳ್ಬೋದು ಆಬ್ಜೆಕ್ಟ್, or intersection of, intersection ಅಂದ್ರೆ ಮೀಟ್ ಆಗೋದು, intersection ಅಥವಾ ಮೀಟಿಂಗ್, intersection of all the reflected rays is called image. ಇಷ್ಟ ಆಯ್ತು ಡೆಫಿನೇಷನ್ ಆಫ್ ಆಬ್ಜೆಕ್ಟ್ ಮತ್ತೆ ಇಮೇಜ್. ಸೊ ಆಬ್ಜೆಕ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಕ್ಯಾಂಡಲ್ ಇಡ್ತೀನಿ, ಕ್ಯಾಂಡಲ್ ಮುಂದೆ ಒಂದು ಕನ್ನಡಿ ಇಟ್ಟರೆ ಈ ಕ್ಯಾಂಡಲ್ ಇಂದ ಏನಾಗುತ್ತೆ, ರೇಸ್ ಟ್ರಾವೆಲ್ ಆಗಿ ಈ ಮಿರರ್ ಮೇಲೆ ಬೀಳುತ್ತೆ. ಆ ಮಿರರ್ ಮೇಲೆ ಬಿದ್ದಂತಹ ಈ ರೇಸ್ನ ನಾವು ಯಾವ್ದರಿಂದ ಪಡ್ಕೊಂಡ್ವಿ? ಆಬ್ಜೆಕ್ಟ್ ಇಂದ. ಸೊ ಇದನ್ನ ನಾವು ಇನ್ಸಿಡೆಂಟ್ ರೇಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ಇಮೇಜ್ ಅಂತಂದ್ರೆ ಏನು? ಇಮೇಜ್ ಅಂತಂದ್ರೆ ಇಟ್ ಈಸ್ ಆಕ್ಚುಯಲ್ ಪ್ರೆಸೆಂಟೇಷನ್ ಆಫ್ ಅನ್ ಆಬ್ಜೆಕ್ಟ್. ನೀವು ಕನ್ನಡಿಯಲ್ಲಿ ಈ ಮೇಣದ ಬತ್ತಿ, ರೈಟ್, ಈ ಕ್ಯಾಂಡಲ್ ಇಮೇಜ್ನ ನೀವು ನೋಡ್ಬೋದಲ್ಲ. ಸೊ ಇದು ಏನು? ಆಕ್ಚುಯಲ್ ಪ್ರೆಸೆಂಟೇಷನ್ ಆಫ್ ದಟ್ ಕ್ಯಾಂಡಲ್ ಅಲ್ವಾ? ಸೊ ಈ ತರ ಡಿಫೈನ್ ಮಾಡ್ಬೋದು. ಇನ್ ಟರ್ಮ್ಸ್ ಆಫ್ ರೇಸ್ ಡಿಫೈನ್ ಮಾಡ್ಬೇಕಂದ್ರೆ ಏನು? ಇಟ್ ಈಸ್ ದ ಫಸ್ಟ್ ಒನ್ ಆಬ್ಜೆಕ್ಟ್, ಇಟ್ ಇಸ್ ದ ಇಂಟರ್ಸೆಕ್ಷನ್ ಆಫ್ ಇನ್ಸಿಡೆಂಟ್ ರೇಸ್ ಅಂತಾನು ಹೇಳ್ಬೋದು. ಈ ಇಮೇಜ್ನ ಇಂಟರ್ಸೆಕ್ಷನ್ ಆಫ್ ರಿಫ್ಲೆಕ್ಟೆಡ್ ರೇಸ್ ಅಂತಾನು ಹೇಳ್ಬೋದು. ಹೇಗೆ ಅನ್ನೋದು ನಿಮಗೆ ಒಂದು ಸಿಮ್ಯುಲೇಷನ್ ನೋಡಿ ತೋರಿಸ್ತೇನೆ. ಸೊ ಬಿಫೋರ್ ದಟ್, it is image. There are two types of image. Okay, so first one, two types of image. The first one, real image. Second one, virtual image. ಏನ್ ಇಂಪಾರ್ಟೆನ್ಸ್ ಈ ರಿಯಲ್ ಇಮೇಜ್ ಮತ್ತೆ ವರ್ಚುವಲ್ ಇಮೇಜ್ ಅನ್ನೋದು? ಸೊ ನೆಕ್ಸ್ಟ್ ನಾವು ಈ ರಿಯಲ್ ಇಮೇಜ್ ಮತ್ತು ವರ್ಚುವಲ್ ಇಮೇಜ್ನ ತುಂಬ ಸತಿ ಯೂಸ್ ಮಾಡ್ತೀವಿ. ಸೊ ಅದರಿಂದ ಈ ಟರ್ಮ್ಸ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಓಕೆ, ಸೊ ನೋಡೋಣ ಅದೇನು ಅಂತ. ಟೈಪ್ಸ್ ಆಫ್ ಇಮೇಜಸ್, ರಿಯಲ್ ಇಮೇಜ್ ಮತ್ತು ವರ್ಚುವಲ್ ಇಮೇಜ್ ನೋಡೋಣ ಅದೇನಂತ. ಹಾಂ, ನೀವು ನೋಡ್ಬೋದು ಇಲ್ಲಿ ಒಂದು ಮೇಣದ ಬತ್ತಿ ಇದೆ, ಇಲ್ಲಿಂದ ನೋಡ್ತಿರೋದು ನೀವು. ಓಕೆ, ಕಾಣಿಸ್ತಿದೆನಾ? ಬ್ರೈಟ್ನೆಸ್ ಏನಾದ್ರು ಕಮ್ಮಿ ಮಾಡಲಾ?
ಇದು ವರ್ಕ್ ಆಗ್ತಿಲ್ಲ. ಹೋಪ್ ಯು ಕ್ಯಾನ್ ಸಿ ಇಟ್. ನೋಡೋಣ. ರಿಯಲ್ ಇಮೇಜ್ ಅಂದ್ರೇನು, ವರ್ಚುವಲ್ ಇಮೇಜ್ ಅಂದ್ರೇನು. ಇಲ್ಲೇ ನಿಮಗೆ ಮೇಣದ ಬತ್ತಿ ಕಾಣಿಸ್ತದೆ, ರೈಟ್? ಇಲ್ಲಿಂದ ನೀವು ನೋಡ್ತಿದ್ದೀರಿ. ಸೊ ಈ ರೇಸ್ ಈ ಮೇಣದ ಬತ್ತಿಯಿಂದ ಈ ಮಿರರ್ಗೆ ಹೋಗಿ ಬಡಿಯುತ್ತಲ್ಲ, ಸೊ ದೀಸ್ ಆರ್ ಇನ್ಸಿಡೆಂಟ್ ರೇಸ್. ಓಕೆ, ಇಲ್ಲೊಂದು ಇನ್ಸಿಡೆಂಟ್ ರೇ, ಇಲ್ಲಿಂದ ಇನ್ನೊಂದು ಇನ್ಸಿಡೆಂಟ್, ಟೂ ಇನ್ಸಿಡೆಂಟ್ ರೇಸ್ ನಾವು ಕನ್ಸಿಡರ್ ಮಾಡಿದ್ವಿ. ಸೊ ಇದನ್ನು ನಾವು, ಈ ಮೇಣದ ಬತ್ತಿನ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ ಇನ್ ಟರ್ಮ್ಸ್ ಆಫ್ ಲೈಟ್. ಓಕೆ, ಸೊ ಯಾವ ಆಬ್ಜೆಕ್ಟ್ ನಿಮಗೆ ರೇಸ್ ಕೊಡುತ್ತಲ್ಲ, ಲೈಟ್ ರೇಸ್, ಅದನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ವಿಚ್ ಗಿವ್ಸ್ ಅಸ್ ಅಥವಾ ಗಿವ್ಸ್ ಲೈಟ್ ರೇಸ್ ಅಂತ ಕರಿತೀವಿ. ಅದನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಇಮೇಜ್ ಅಂದ್ರೇನು? ಯಾವಾಗ ಈ ಇನ್ಸಿಡೆಂಟ್ ರೇಸ್ ಈ ಮಿರರ್ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗುತ್ತೆ, ರೈಟ್? ಯು ಕ್ಯಾನ್ ಸಿ ದೀಸ್. ಇಲ್ಲಿ ಕೆಳಗಡೆ ಎರಡು ರಿಫ್ಲೆಕ್ಟೆಡ್ ರೇಸ್ ಇದೆ ನೋಡಿ, ಇಲ್ಲೊಂದು ಮತ್ತೆ ಇಲ್ಲೊಂದು. ಸೊ ಈ ರಿಫ್ಲೆಕ್ಟೆಡ್ ರೇಸ್ ಏನಾಯಿತು, ಆ್ಯಕ್ಚುಲಿ ಮೀಟ್ ಆಗಿದೆ ನೋಡಿ. ಇದೊಂದು ರಿಫ್ಲೆಕ್ಟೆಡ್ ರೇ, ಇಲ್ಲೊಂದು ರಿಫ್ಲೆಕ್ಟೆಡ್ ರೇ, ದೇ ಆರ್ ಆ್ಯಕ್ಚುಲಿ ಮೀಟಿಂಗ್. ಸೊ ಈ ಥರ ರಿಫ್ಲೆಕ್ಟೆಡ್ ರೇಸ್ ಆ್ಯಕ್ಚುಲಿ ಮೀಟ್ ಆದರೆ ಆ ಪೊಸಿಷನ್ನಿಂದ ನಾವು ಒಂದು ಇಮೇಜ್ನ ಡ್ರಾ ಮಾಡ್ತೀವಿ. ಸೊ ಆ ಪಾಯಿಂಟ್ನ ನಾವು, ಇಂಟರ್ಸೆಕ್ಷನ್ ಪಾಯಿಂಟ್ನ ನಾವು ಇಮೇಜ್ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಯಾವಾಗ ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗುತ್ತೋ ಅವಾಗ ನಾವು ಅದನ್ನು ರಿಯಲ್ ಇಮೇಜ್ ಅಂತ ಕರಿತೀವಿ, ರೈಟ್? ಸೊ ಅದು ರಿಯಲ್ ಇಮೇಜ್ ಆಯಿತು. ಮತ್ತು ವರ್ಚುವಲ್ ಇಮೇಜ್ ಅಂದ್ರೇನು? ಇಲ್ಲಿ ನೋಡಿ, ಇದು ಇನ್ಸಿಡೆಂಟ್ ರೇಸ್. ಓಕೆ, ಈ ಮೇಲ್ಗಡೆಯಿಂದ ನೋಡಿ, ಇದು ಇನ್ಸಿಡೆಂಟ್ ರೇಸ್, ಇಲ್ಲಿಂದ ಈ ಕಡೆ ರಿಫ್ಲೆಕ್ಟ್ ಆಯಿತು. ಇನ್ನೊಂದು ರೇಸ್ ಇದೆ, ಇದು ಇನ್ಸಿಡೆಂಟ್ ರೇ, ಈ ಥರ ರಿಫ್ಲೆಕ್ಟ್ ಆಯಿತು. ನೋಡಿ, ಈ ಟೂ ರೇಸ್ ಮೀಟ್ ಆಗ್ತಿಲ್ಲ ನೋಡಿ, ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗ್ತಿಲ್ಲ. ಓಕೆ, ಸೊ ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗ್ತಿಲ್ಲ, ಆ್ಯಕ್ಚುಲಿ ಮೀಟ್ ಆಗ್ತಿಲ್ಲ. ಬಟ್ ರೀಟ್ರೇಸ್ ಮಾಡಿದ್ರೆ, ಓಕೆ, ರೀಟ್ರೇಸ್ ಮಾಡಿದ್ರೆ, ಹಾಂ, ಸಿಂಪಲ್ ಆಗಿ ನೋಡಿ, ಟೂ ಇನ್ಸಿಡೆಂಟ್ ರೇಸ್, ಒನ್ ಈಸ್ ದಿಸ್ ಒನ್, ಓಕೆ, ರಿಫ್ಲೆಕ್ಟ್ ಬ್ಯಾಕ್, ಆ್ಯಂಡ್ ಇನ್ನೊಂದು ಈ ಕಡೆ ಇಲ್ಲಿ ರಿಫ್ಲೆಕ್ಟ್ ಆಗ್ತಿದೆ. ಸೊ ಟೂ ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗ್ತಾನೆ ಇಲ್ಲ. ಅದನ್ನ ಬ್ಯಾಕ್ವರ್ಡ್ ಡ್ರಾ ಮಾಡಿದ್ರೆ, ಬ್ಯಾಕ್ವರ್ಡಲ್ಲಿ, ಸೊ ದಿಸ್ ಇಸ್ ರಿಫ್ಲೆಕ್ಟೆಡ್ ರೇ ಅಲ್ವಾ, ಸೊ ಬ್ಯಾಕ್ವರ್ಡ್ ಡ್ರಾ ಮಾಡಿದ್ರೆ ನಿಮಗೆ ಇಲ್ಲಿ ಮೀಟ್ ಆಗ್ತದೆ. ಸೊ ಈ ಮೀಟಿಂಗ್ ಪೊಸಿಷನ್ನ ನಾವು ಇಂಟರ್ಸೆಕ್ಷನ್ ಆಫ್ ರಿಫ್ಲೆಕ್ಟೆಡ್ ರೇಸ್ ಆರ್ ಅಪಿಯರ್ಸ್ ಟು ಮೀಟ್ ಅಂತ ಇದೆ, ಅಪಿಯರ್ಸ್ ಟು ಮೀಟ್. ಸೊ ಇದನ್ನೇ ನಾವು ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಟೂ ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆದರೆ ನಾವು ಅದನ್ನು ರಿಯಲ್ ಇಮೇಜ್, ಅದೇ ಟೂ ರಿಫ್ಲೆಕ್ಟೆಡ್ ರೇಸ್ ಅಪಿಯರ್ಸ್ ಟು ಮೀಟ್ ಆದರೆ ಅದನ್ನು ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಗಾಟ್ ಇಟ್? ಸೊ ಫಸ್ಟ್ ಡಿಫರೆನ್ಸ್ ಏನು? ಫಸ್ಟ್ ಡಿಫರೆನ್ಸ್, the image formed when two ಅಥವಾ more than two, when two ಅನ್ನೋದಕ್ಕೆ ನಂಬರ್ ಕೊಡೋದಕ್ಕಿಂತ when the reflected rays actually meet. ಇಲ್ಲಿ ಫಸ್ಟ್ ಪಾಯಿಂಟ್ ಏನು ಬರೀತೀರಾ ವರ್ಚುವಲ್ ಇಮೇಜ್ಗೆ? ದ ಇಮೇಜ್ formed when reflected rays appear to meet. ಅಥವಾ ನೀವು ಹೇಳ್ಬೋದು, ದ ಇಮೇಜ್ ಫಾರ್ಮ್ಡ್ when reflected rays meet when, ಇಲ್ಲಿ ಬ್ರಾಕೆಟ್ ಅಲ್ಲಿ ಬರೀಬೋದು, ಬ್ಯಾಕ್ವರ್ಡ್ ರೇಸ್ ಅಂತಾನು ಬರೀಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ದ ಇಮೇಜ್ ಫಾರ್ಮ್ಡ್ ವೆನ್ ರಿಫ್ಲೆಕ್ಟೆಡ್ ರೇಸ್, ಓಕೆ, ಇಲ್ಲಿ ರೇಸ್ ಬರಿಬೇಕಲ್ಲ, ರಿಫ್ಲೆಕ್ಟೆಡ್ ರೇಸ್ ಅಪಿಯರ್ಸ್ ಟು ಮೀಟ್, ಇಲ್ಲಿ ಆಕ್ಚುಲ್ ಆಗಿ ಮೀಟ್ ಆಗ್ತದೆ ನೋಡಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನ, ಆಕ್ಚುಲಿ ಮೀಟ್ಸ್, ಇಲ್ಲಿ ಅಪಿಯರ್ಸ್ ಟು ಮೀಟ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೋಡಿ, ಇದು ವರ್ಚುವಲ್ ಇಮೇಜ್. ಯಾಕೆ? ಇಲ್ಲಿ ಬ್ಯಾಕ್ವರ್ಡ್ ಡ್ರಾ ಮಾಡಿದ್ರೆ ಮಾತ್ರ ಇಲ್ಲಿ ಇಮೇಜ್ ಫಾರ್ಮ್ ಆಗಿದೆ. ಹಾಗೆ ನೀವು ನೋಡ್ಬೋದು, ಇಲ್ಲಿ ಸೈಜ್ ಆಫ್ ದ ಆಬ್ಜೆಕ್ಟ್ ಮತ್ತು ಸೈಜ್ ಆಫ್ ದ ಇಮೇಜ್
ಸೈಜ್ ಆಫ್ ದ ಆಬ್ಜೆಕ್ಟ್ ಮತ್ತು ಸೈಜ್ ಆಫ್ ದ ಇಮೇಜ್ ನೋಡಿದ್ರೆ ನಿಮಗೆ ಇಲ್ಲಿ ದೊಡ್ಡದಾಗಿದೆ. ಓಕೆ ಫೈನ್, ಮ್ಯಾಗ್ನಿಫಿಕೇಶನ್ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟಿಗೆ ಇಲ್ಲಿ ಯಾವ ಥರ ಫಾರ್ಮ್ ಆಗಿದೆ, ಇದು ವರ್ಚುವಲ್ ಇಮೇಜ್ ಇದೆ. ಓಕೆ, ಇದು ವರ್ಚುವಲ್ ಇಮೇಜ್ ಇದೆ ಕಂಪೇರ್ ಟು ಆಬ್ಜೆಕ್ಟ್. ಸೊ ಆಬ್ಜೆಕ್ಟು ಹೀಗೆ ಇದೆ ಮತ್ತು ಇಮೇಜು ಸಹಿತ ಹೀಗೆ ಇದೆ. ಓಕೆ, ಬಟ್ ಇನ್ ಕೇಸ್ ಆಫ್ ರಿಯಲ್ ಇಮೇಜ್ ಏನಾಗಿರುತ್ತೆ ನೋಡಿ, ಆಬ್ಜೆಕ್ಟ್ ಈ ಥರ ಇದೆ, ಇಮೇಜ್ ಈ ಥರ ಫಾರ್ಮ್ ಆಗಿದೆ. ಅರ್ಥ ಆಗ್ತಿದೆನಾ? ಆಬ್ಜೆಕ್ಟ್ ಈ ಥರ ಇದೆ, ಕ್ಯಾಂಡಲ್ ಈ ಥರ ಇದೆ, ಇಮೇಜ್ ಆಫ್ ದ ಕ್ಯಾಂಡಲ್ ಏನಾಗಿದೆ, ಅಪ್ಸೈಡ್ ಡೌನ್ ಆಗಿದೆ. ಬಟ್ ಅದೇ ವರ್ಚುವಲ್ ಇಮೇಜಲ್ಲಿ ಯಾವ ಥರ ಇದೆ, ಆಬ್ಜೆಕ್ಟ್ ಇದೇ ಥರ ಇದೆ, ಇಮೇಜು ಸಹಿತ ಸೇಮ್ ಇದೆ. ಸೊ ಇದನ್ನು ನಾವು ಇಮೇಜ್ ಈಸ್ ಇನ್ವರ್ಟೆಡ್ ಅಥವಾ ಅಪ್ರೈಟ್ ಅಂತಾನೆ ಹೇಳ್ಬೋದು. ಅಪ್ರೈಟ್, ಇನ್ವರ್ಟೆಡ್, ಅಪ್ಸೈಡ್ ಡೌನ್, ರೈಟ್, ಅಪ್ಸೈಡ್ ಡೌನ್. ಬಟ್ ಈ ಕೇಸಲ್ಲಿ ಏನು ಬರಿಬೋದು, ಇಮೇಜ್ ಈಸ್ ಎರೆಕ್ಟೆಡ್, ವರ್ಚುವಲ್ ಇಮೇಜ್ ಎರೆಕ್ಟೆಡ್ ಅಥವಾ ಅಪ್ರೈಟ್, ಆಸ್ ಇಟ್ ಈಸ್ ಇತ್ತಲ್ಲ, ಸೊ ಅದರಿಂದ ಅಪ್ರೈಟ್. ಓಕೆ, ಇಷ್ಟ ಆಯ್ತು. ದ ಲಾಸ್ಟ್ ಒನ್, image can be obtained on the screen. ಓಕೆ, ಯಾಕೆ ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗುತ್ತೆ. ಓಕೆ, ಈ ಸ್ಕ್ರೀನ್ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ. ಓಕೆ, ಸೊ ಯಾವಾಗ ರಿಫ್ಲೆಕ್ಟೆಡ್ ರೇಸ್ ಆ್ಯಕ್ಚುಲಿ ಮೀಟ್ ಆಗುತ್ತೆ ಅದನ್ನು ನಾವು ಸ್ಕ್ರೀನ್ ಮೇಲೆ ತಗೊಳ್ಬೋದು. ಅದೇ ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗ್ತಿಲ್ಲ ಅಂತಂದರೆ ಅದನ್ನು ಹೇಗೆ ಸ್ಕ್ರೀನ್ ಮೇಲೆ ತೊಗೊಳ್ತೀರಾ, ಅದಾಗಲ್ಲ. ಸೊ ಇನ್ ದಿಸ್ ಕೇಸ್ ಥರ್ಡ್ ಪಾಯಿಂಟ್, ಇಮೇಜ್ ಕೆನಾಟ್ ಬಿ obtained on the screen. Okay, so is type. So these are the difference between real image and virtual image. Three points are enough. Okay, next. So ಇಷ್ಟ ಆಯಿತು. ಓಕೆ, ಸೊ ಇವತ್ತಿನ ಸೆಷನಲ್ಲಿ ನಾವೇನೇನು ಓದಿದ್ದೀವಿ ಒಂದ್ಸತಿ ರೀಕಾಲ್ ಮಾಡೋಣ. ಓಕೆ, ಸಮ್ಮರಿ. ಸೊ ನಾವು ಈ ಕ್ಲಾಸಲ್ಲಿ ರಿಫ್ಲೆಕ್ಷನ್ ಆಫ್ ಲೈಟ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ದಟ್ ಈಸ್ ದ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ರೇ ಇನ್ ಟು ದ ಸೇಮ್ ಮೀಡಿಯಂ, ರೈಟ್? ಸೊ ನೆಕ್ಸ್ಟ್ ಒನ್, ಲಾಸ್ ಆಫ್ ರಿಫ್ಲೆಕ್ಷನ್. 2 ಲಾಸ್ ಇದೆ. ಫಸ್ಟ್ ಒನ್, ದ ಇನ್ಸಿಡೆಂಟ್ ರೇ, ನಾರ್ಮಲ್ ರೇ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಲೈಸ್ ಆನ್ ದ ಸೇಮ್ ಪ್ಲೇನ್ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಹೇಳುತ್ತೆ, ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. Second point. So these are the 2 points. Okay, next one, types of reflections. Types of reflection alli ಏನು ಹೇಳ್ತೀವಿ ನಾವು? So if there are 2 types of reflection, one is regular reflection, ಇನ್ನೊಂದು irregular reflection ಅಂತ. ಈ regular reflection ಅಲ್ಲಿ ಏನು ಹೇಳ್ತೀವಿ ಅಂತಂದ್ರೆ, if the reflected beam, if it is a parallel, okay, reflected beam ಅಲ್ಲಿ ಎಲ್ಲ ರೇಸ್ ಪ್ಯಾರಲಲ್ ಆಗಿದ್ರೆ ಅದನ್ನು ನಾವು ರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಅದೇ ಈ ರೆಗ್ಯುಲರ್ ರಿಫ್ಲೆಕ್ಷನ್ ನಮಗೆ ಸ್ಮೂತ್ ಸರ್ಫೇಸಸ್ ಮೇಲೆ ಮಾತ್ರ ಆಗುತ್ತೆ. ಅದೇ ನೀವು ಇರೆಗ್ಯುಲರ್ ರಿಫ್ಲೆಕ್ಷನ್ ತೊಗೊಂಡ್ರೆ ಅದು ರಫ್ ಸರ್ಫೇಸಸ್ ಮೇಲೆ ಆಗುತ್ತೆ. ಅವಾಗ ಏನಾಗುತ್ತೆ, ರಿಫ್ಲೆಕ್ಟೆಡ್ ಬೀಮ್ ಅಲ್ಲಿರೋ ರೇಸ್ ದೇ ಆರ್ ನಾಟ್ ಪ್ಯಾರಲಲ್. ಒಂದು ಈ ಕಡೆ ಹೋಗ್ತಿದ್ರೆ ಇನ್ನೊಂದು ಈ ಕಡೆ ಹೋಗ್ತಾ ಇರುತ್ತೆ. ಸೊ ದೇ ಆರ್ ನಾಟ್ ಪ್ಯಾರಲಲ್. ಸೊ ಹೆನ್ಸ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಇರೆಗ್ಯುಲರ್ ರಿಫ್ಲೆಕ್ಷನ್. ಬಟ್ ಇನ್ ಬೋತ್ ರೆಗ್ಯುಲರ್ ರಿಫ್ಲೆಕ್ಷನ್, ಇರೆಗ್ಯುಲರ್ ರಿಫ್ಲೆಕ್ಷನ್, ಸ್ಮೂತ್ ಸರ್ಫೇಸ್ ಅಥವಾ ರಫ್ ಸರ್ಫೇಸ್, ಕರ್ಡ್ ಸರ್ಫೇಸ್ ಯಾವುದಾದ್ರೂ ಆಗಿರಲಿ, ದಿಸ್ ಲಾಸ್ ಆಫ್ ರಿಫ್ಲೆಕ್ಷನ್ ಇಸ್ ವ್ಯಾಲಿಡ್. ಓಕೆ, ಆಮೇಲೆ ನಾವೇನು ಓದಿದ್ವಿ, ನೆಕ್ಸ್ಟ್ ಒನ್, ಆಬ್ಜೆಕ್ಟ್ ಮತ್ತೆ ಇಮೇಜ್. ಆಬ್ಜೆಕ್ಟ್ ಅಂತ ಅಂದ್ರೇನು, ದ ಇಂಟರ್ಸೆಕ್ಷನ್ ಆಫ್ ಇನ್ಸಿಡೆಂಟ್ ರೇಸ್ ಅಥವಾ ವಿಚ್ ಗಿವ್ಸ್ ಅ ರೇ ಆಫ್ ಲೈಟ್. ಮತ್ತೆ ಇಮೇಜ್ ಅಂದ್ರೇನು, ಇಟ್ ಇಸ್ ಆಕ್ಚುಯಲ್ ಪ್ರೆಸೆಂಟೇಷನ್ ಆಫ್ ಅನ್ ಆಬ್ಜೆಕ್ಟ್ ಅಥವಾ ದ ಇಂಟರ್ಸೆಕ್ಷನ್ ಆಫ್ ರಿಫ್ಲೆಕ್ಟೆಡ್ ರೇಸ್ ಅಂತಾನು ಕರಿಬಹುದು. ಸೊ ಇಲ್ಲಿ ಇಮೇಜ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಒನ್, ಇಟ್ ಇಸ್ ಅ ರಿಯಲ್ ಇಮೇಜ್. ಸೆಕೆಂಡ್ ಒನ್, ಇಟ್ ಇಸ್ ಅ ವರ್ಚುವಲ್ ಇಮೇಜ್. ದರ್ ಆರ್ 3 ಡಿಫರೆನ್ಸಸ್. ಸೊ ಫಸ್ಟ್ ಒನ್, ರಿಯಲ್ ಇಮೇಜ್ ಕನ್ಸಿಡರ್ ಮಾಡ್ಕೊಂಡ್ರೆ ಅದನ್ನು ಸ್ಕ್ರೀನ್ ಮೇಲೆ ಒಬ್ಟೈನ್ ಮಾಡ್ಬೋದು, ಅಂದರೆ ಸ್ಕ್ರೀನ್ ಮೇಲೆ ತಗೊಳ್ಬೋದು. ವರ್ಚುವಲ್ ಇಮೇಜ್ ಅದನ್ನು ಸ್ಕ್ರೀನ್ ಮೇಲೆ ತಗೊಳಕ್ಕಾಗಲ್ಲ. ಇಟ್ ಈಸ್ ಆಲ್ವೇಸ್ ಫಾರ್ಮ್ಸ್ ಬಿಹೈಂಡ್ ದ ಮಿರರ್. ಓಕೆ, ಸೆಕೆಂಡ್ ಡಿಫರೆನ್ಸ್, ಇಟ್ ಈಸ್ ಎ ಇನ್ವರ್ಟೆಡ್. ಯಾವುದು, ರಿಯಲ್ ಇಮೇಜ್ ಈಸ್ ಇನ್ವರ್ಟೆಡ್. ಯಾಕೆಂದರೆ ಸಪೋಸ್ ಆಬ್ಜೆಕ್ಟ್ ಈ ಥರ ಇದ್ರೆ ಇಮೇಜ್ ವಿಲ್ ಬಿ ಈ ಥರ ಇರುತ್ತೆ. ಅದೇ ನೀವು ವರ್ಚುವಲ್ ಇಮೇಜ್ ತೊಗೊಂಡ್ರೆ
ಆಬ್ಜೆಕ್ಟ್ ಈ ಥರ ಇದ್ರೆ ಇಮೇಜ್ ಸಹಿತ ಇದೇ ಥರ ಇರುತ್ತೆ. ಗಾಟ್ ಇಟ್? ಓಕೆ, ಸೊ ಇಷ್ಟು ಆಯಿತು. ಮತ್ತೆ ರಿಯಲ್ ಇಮೇಜಲ್ಲಿ these reflected rays actually meets, but in case of a virtual image ಅಲ್ಲಿ these reflected rays appears to meet, they are not directly meets. Okay, actually ಆಗಿ meet ಆಗ್ತಾನೆ ಇಲ್ಲ, right? So these are the topics we have learned. So ನಿಮಗೆ ಹೋಮ್ವರ್ಕ್ ಏನು ಕ್ವಶನ್ಸ್ ಇರುತ್ತೆ ಅಂತಂದ್ರೆ, ಸೊ ಫಸ್ಟ್ ಒನ್ ಲೈಟ್ ಅಂದ್ರೆ ಏನು ತಿಳ್ಕೊಳ್ಳಿ. ನೆಕ್ಸ್ಟ್ ಒನ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂದ್ರೆ ಏನು. ಥರ್ಡ್ ಒನ್ ಸ್ಟೇಟ್ ಟೂ ಲಾಸ್ ಆಫ್ ರಿಫ್ಲೆಕ್ಷನ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ರಿಫ್ಲೆಕ್ಷನ್, ಡಯಾಗ್ರಾಮ್ ಸಹಿತ. ಟೈಪ್ಸ್ ಆಫ್ ರೈಟ್ ಎನಿ ಟೂ ಡಿಫರೆನ್ಸಸ್ ಬಿಟ್ವೀನ್ ರಿಯಲ್ ಆ್ಯಂಡ್ ವರ್ಚುವಲ್. ಓಕೆ, ಸೊ ಇಷ್ಟು ಇವತ್ತಿನ ಸೆಷನ್ ಬಗ್ಗೆ ಆಯಿತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಕೀಪ್ ಸ್ಟಡಿ ಆ್ಯಂಡ್ ಬಿ ಹ್ಯಾಪಿ. ಥ್ಯಾಂಕ್ ಯು.